ಕಾಲಿಡ್ತಾ ಇದ್ದೀವಿ. ಅಂದ್ರೆ ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಗೆ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಇವತ್ತಿನ ಕವನ ವಿಲ್ಸನ್ ಕಟೀಲ್ ಅವರ ಅಕ್ಕನ ಪ್ರಾರ್ಥನೆ. ವಿಮರ್ಶಕರು ಭಾರತೀ ದೇವಿ ಪಿ. ಒಂದು ಚಿಕ್ಕದಾಗಿರುವ ಒಂದು ಪರಿಚಯದೊಂದಿಗೆ ಈ ಚರ್ಚೆಗೆ ಅನುವು ಮಾಡಿ ಕೊಡ್ಬೇಕಂತ ಇದು ಮಾಡ್ತಾ ಇದ್ದೀನಿ. ಭಾರತೀ ದೇವಿ ಪಿ ಇವರು ಲೇಖಕಿಯಾಗಿ, ಕವಯತ್ರಿಯಾಗಿ, ಅನುವಾದಕಿಯಾಗಿ, ಅಂಕನಕಾರ್ತಿಯಾಗಿ ಮತ್ತು ವಿಮರ್ಶಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ಅನೇಕ ಕೃತಿಗಳನ್ನ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ನಿಲ್ಲಿಸಬೇಡ ಯಾವುದನ್ನು, ಪಿಯರ್ ಉರ್ದು ವಿಚಾರಗಳು, ಮಹಿಳೆ ಮತ್ತು ದೇಹ ರಾಜಕಾರಣ. ಇತ್ತೀಚೆಗೆ ಅವರದೊಂದು ಕವನ ಸಂಕಲನ ಕೂಡ ಬಿಡುಗಡೆ ಆಯಿತು, ಚಲಿಸುತ್ತಿವೆ ಚಿಕ್ಕೆಗಳು. ಇನ್ನು ಹಲವಾರು ಕೃತಿಗಳು ಪ್ರಕಟಗೊಂಡಿವೆ. ಜೊತೆಗೆ ಅನೇಕ ಪತ್ರಿಕೆಗಳಲ್ಲಿ ಅವರ ಅಂಕನ ಬರಹಗಳು ಖ್ಯಾತಿಯನ್ನ ಪಡೆದಿವೆ. ಆಂದೋಲನ ಪತ್ರಿಕೆಯಲ್ಲಿ ಅವರ ಅಂಕನಗಳು ಬರಹಗಳು ಪ್ರಕಟವಾಗಿವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸಾಧನೆಯನ್ನ ಗುರುತಿಸಿ ಕ್ರೈಸ್ಟ್ ಕಾಲೇಜಿನ ಕನ್ನಡ ಸಂಘದ ಪ್ರಶಸ್ತಿ, ಗುಡಿಬಂಡೆ ಪೂರ್ಣಿಮಾ ದತ್ತಿನಿಧಿ ಬಹುಮಾನ, ಹೀಗೆ ಹಲವು ಗೌರವಗಳು ಸಂದಿವೆ. ಇಷ್ಟು ಚಿಕ್ಕ ಪರಿಚಯದೊಂದಿಗೆ ನಾನು ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಮೇಡಮ್ ಅವರು ಈ ಅಕ್ಕನ ಪ್ರಾರ್ಥನೆ ಅನ್ನುವ ಕವನವನ್ನ ವಿಮರ್ಶೆ ಮಾಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಅಕ್ಕನ ಪ್ರಾರ್ಥನೆ, ವಿಲ್ಸನ್ ಕಟೀಲ್ ಅವರ ಕವಿತೆಯನ್ನ ನಾವಿವತ್ತು ಚರ್ಚೆಗೆ ತಗೊಂಡಿದ್ದೀವಿ. ಈ ಕವನದ ಹೆಸರೇ ಅಕ್ಕನ ಪ್ರಾರ್ಥನೆ ಅಂತ. ಅಕ್ಕ ಅನ್ನುವ ಒಂದು ಪದ ಕೇಳಿದ ಕೂಡಲೇ ನಮ್ಮ ಒಂದು ಮನಸ್ಸಲ್ಲಿ, ಭಾವಕೋಶದಲ್ಲಿ ಬೇರೆ ಬೇರೆ ಬಗೆಯ ವಿಚಾರಗಳು, ಭಾವನೆಗಳು ಬರ್ತವೆ. ಅಕ್ಕ ನಮ್ಮ ಅಂತಃಸಾಕ್ಷಿ ಕೂಡ ಹೌದು, ಅಕ್ಕ ಸಾಕ್ಷಿ ಪ್ರಜ್ಞೆ ಕೂಡ ಹೌದು, ಅಕ್ಕ ಎಲ್ಲ ಹೆಣ್ಣು ಮಕ್ಕಳ ಪ್ರತಿನಿಧಿ ಕೂಡ ಹೌದು. ಈ ಪ್ರಾರ್ಥನೆ ಅನ್ನುವ ಒಂದು ಹೆಸರೇ ಏನನ್ನೋ ಕೇಳ್ಕೊತಾ ಇದ್ದೀವಿ ಅನ್ನೋದನ್ನ ಅಲ್ಲಿ ಹೇಳ್ತಾ ಇದೆ. ಇರುವ ಸ್ಥಿತಿಯಲ್ಲಿ ನಿಂತ್ಕೊಂಡು ಇನ್ನೇನನ್ನೋ ನಾವು ಕೇಳ್ಕೊತಾ ಇದ್ದೀವಿ ಅನ್ನುವ ಅರ್ಥದಲ್ಲಿ ಪ್ರಾರ್ಥನೆ ಅನ್ನೋದು ಪದ ಇಲ್ಲಿ ನಮ್ಗೆ ಕಾಣಿಸುತ್ತೆ. ಮೊದಲಿಗೆ ನಾನು ಕವಿತೆಯನ್ನು ಓದ್ತೇನೆ, ಆಮೇಲೆ ನಾವು ನಿಧಾನಕ್ಕೆ ಈ ಕವಿತೆ ಏನನ್ನ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನ ನೋಡುವ ಪ್ರಯತ್ನ ಮಾಡೋಣ. ಅಕ್ಕನ ಪ್ರಾರ್ಥನೆ. ನೂಲು ಸರಿದಾಡಿದರೂ ರೋಮಾಂಚನಗೊಳ್ಳುವ ನಾಜೂಕು ಮೊಲೆಗಳೆರಡು ಬೇಡ ಪ್ರಭು, ಹಿಂಡು ಮುಷ್ಟಿಗಳನ್ನು ಸಹಿಸುವ ಕೆಚ್ಚಲು ಕರುಣಿಸು. ಚಿಂತನೆಗಳನ್ನು ಕತ್ತರಿಸುವೆಡೆ ಕೂದಲಿಗೆ ಕ್ಯಾರೈಕೆ, ಜೋತು ಬೀಳುವ ಮುಂಗುರುಳ ಬದಲು ತಲೆಬಾಗಿದರೂ ತಿವಿಯುವಂತೆ ಕಾಣುವ ಜೋಡಿ ಕೊಡುದಯ ಪಾಲಿಸು. ಚಿಂತೆ ಕಾಡಿದರೆ ಹೂವು ಭಾರ, ಜಡೆ ಇದ್ದರೆ ತಾನೇ ಮುಡಿಯಲು. ಬಾಲವಾಗಿ ರೂಪಾಂತರಿಸು ಅದನ್ನು, ಮೈ ಮುತ್ತಿ ಕಾಡುವ ನೊಣಗಳನ್ನಾದರೂ ಓಡಿಸೆನು. ಬಳುಕುವ ಸೊಂಟಕ್ಕೆ ವರ್ಣನೆ ನೂರು, ಅದೇ ಬಲಿಷ್ಠವಾದರೆ ಸಹಿಸುವವರಾರು. ಕೊಡಭಾರ ಹೊತ್ತು ಸಾಕಾಯಿತು, ಇನ್ನಾದರೂ ಪ್ರಾಪ್ತಿಯಾಗಲಿ ಎನಗೆ 4 ಕಾಲ್ಗಳ ಬಗ್ಗು ನಡೆ. ಓಲೆಯ ಭಾರಕ್ಕೆ ಇಳಿಬಿದ್ದ ಕಿವಿ ಬೆಳೆಯಲಿ ಉದ್ದುದ್ದ, ಅವರಿವರ ಆದೇಶಗಳ ಕಿರಿಕಿರಿ ಮೀರಿ ಆಲಿಸಲು ಆಚೆ ದಡದ ಮಧುರ ಕೊಳಲ ಗಾನ. ನಗು ಚೆಲುವು ಬೇಡ ಬಿಡು, ಒಂದೊಸಡಿನ ಹಲ್ಲುದುರಿಸು. ಆ ಸಂಧಿಯಲ್ಲಾದರೂ ನಾಲಗೆ ಹೊರಬಂದು ರಸ್ತೆ ಬದಿಯಲ್ಲಿ ನಿಂತು ಬೊಬ್ಬಿಡುವ ಅವಕಾಶವಾದರೂ ದಕ್ಕಲಿ. ಕೆಲವರ ಉದ್ರೇಕಕ್ಕೆ ಉಡುಗೆ ಕಾರಣವಂತೆ, ಅದನ್ನೂ ಜಾರಿಸುವೆ ನಿರ್ದಾಕ್ಷಿಣ್ಯವಾಗಿ. ಬದಲು ರೋಮ ರೋಮಗಳಿಂದಲೇ ಇಡೀ ಮೈ ಮುಚ್ಚುವಂತಾಗಲಿ. ಹಸುವಿಗಿದ್ದ ರಕ್ಷಣೆ ಹೆಣ್ಣಿಗಿಲ್ಲ ಸ್ವಾಮಿ. ಅದಕ್ಕಾಗಿಯೇ ಮೊತ್ತ ಮೊದಲು ನನ್ನನ್ನು ಹಸುವಾಗಿ ಮಾರ್ಪಡಿಸು. ನಂತರ ಬೇಕಾದರೆ ನನ್ನೀ ಒಡಲನ್ನು ನಿನ್ನ 33 ಕೋಟಿ ನೆಂಟರಿಷ್ಟರಿಗೆ ಬಾಡಿಗೆಗೆ ಬಿಡು. ಕವಿತೆ ಹೀಗೆ ಸಾಗಿ ಕೊನೆಗೊಳ್ಳುತ್ತೆ. ಅಕ್ಕನ ಪ್ರಾರ್ಥನೆ. ನಾನು ಮೊದಲಿಗೆ ಈ ಒಂದು ದೇಶದ
ಹೆಣ್ಣಿನ ದನಿಯಾಗಿ ಈ ಕವಿತೆಯನ್ನು ನೋಡೋದಿಕ್ಕೆ ಬಯಸ್ತೇನೆ. ಇಲ್ಲಿ ಹೆಣ್ಣಿನ ದೇಹ, ಹೆಣ್ಣಿನ ವ್ಯಕ್ತಿತ್ವವನ್ನ ನೋಡಲಾಗ್ತಾ ಇರುವ ಬಗೆ ಮತ್ತು ಇವತ್ತಿನ ಸುತ್ತಲಿನ ಒಂದು ಸಮಾಜ ಯಾವ ರೀತಿ ಅದಕ್ಕೆ ಸ್ಪಂದಿಸ್ತಾ ಇದೆ ಮತ್ತು ಹೆಣ್ಣು ಏನನ್ನ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಇಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ನೂಲು ಸರಿದಾಡಿದರೂ ರೋಮಾಂಚನಗೊಳ್ಳುವ ನಾಜೂಕು ಮೊಲೆಗಳೆರಡು ಬೇಡ ಪ್ರಭು ಅಂತ ಇಲ್ಲಿ ಆ ಹೆಣ್ಣು ಹೇಳ್ತಾ ಇದ್ದಾಳೆ. ಈ ದೇಹ ಅನ್ನೋದು ಅನೇಕ ಸಂವೇದನೆಗಳನ್ನ ನಾವು ಗ್ರಹಿಸುವಂತಹ ಸಾಧನ. ಇದ್ರ ಮೂಲಕ ನಾವು ಲೋಕವನ್ನ ಗ್ರಹಿಸ್ತೇವೆ ಮತ್ತು ನಾವು ಅನುಭವಗಳನ್ನ ಪಡಿತಾ ಹೋಗ್ತೇವೆ. ಈ ದೇಹ ಅನ್ನೋದು ಸುಖಕ್ಕೆ ಆಗರವೂ ಕೂಡ ಹೌದು. ಆದ್ರೆ ಈ ದೇಹ ಸುಖಕ್ಕೆ ಆಗರ ಆದ ಹಾಗೆಯೇ ಈ ದೇಹ ಅನ್ನೋದು ನಮಗೆ ಇಲ್ಲದ ಸಂಕಟಗಳನ್ನ ತಂದೊಡ್ಡುವುದೂ ಹೌದು. ಈ ದೇಶದಲ್ಲಿ ಹೆಣ್ಣಾಗಿ ಹುಟ್ಟಿದವರಿಗೆ ಈ ದೇಹ ಅನ್ನುವುದು ಸುಖದ ಆಗರ, ಸುಖವನ್ನ ಪಡೆಯೋದಿಕ್ಕೆ ಇರುವ ಸಾಧನ ಅಥವಾ ಮಾಧ್ಯಮ ಅಥವಾ ಜಗತ್ತನ್ನ ಈ ಮೂಲಕ ನಾನು ಅರ್ಥ ಮಾಡ್ಕೊಳ್ಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಹ ಇರುವುದಕ್ಕಾಗಿ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗಿದೆ ಅನ್ನೋದೇ ಎಲ್ಲೋ ಒಂದ್ ಕಡೆ ಸುಸ್ತು ಮಾಡುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಈಕೆ ಮಾತಾಡ್ತಾ ಇರೋದು ಪ್ರಭು ಅಂತ ಸಂಬೋಧನೆ ಮಾಡ್ತಾ ಮಾತಾಡ್ತಾ ಇದ್ದಾಳೆ. ಪ್ರಭು ಅಂತ ಅನ್ನೋದು ಒಂದು ಅಧಿಕಾರದ ಸಂಕೇತ. ಯಾರು ಅದು ಅಧಿಕಾರ ಅಂತ ಅನ್ನೋದು ಆಳುವ ಅಧಿಕಾರ ಆಗಿರಬಹುದು, ಅಥವಾ ಒಂದು ಸಂಸ್ಕೃತಿಯ ಗುತ್ತಿಗೆ ಹಿಡಿದಂತಹ ಅಧಿಕಾರ ಆಗಿರ್ಬಹುದು, ಅಥವಾ ಒಂದು ಪಿತೃ ಪ್ರಾಧಾನ್ಯದ ಅಧಿಕಾರ ಆಗಿರ್ಬೋದು. ಈ ಅಧಿಕಾರ ಅನ್ನೋದು ಸಹಜ ಸುಖಗಳನ್ನು ಕೂಡ ಅನುಭವಿಸೋದಿಕ್ಕೆ ಸಾಧ್ಯವಾಗಿಸದೆ ನಮಗೆ ಆ ಸಹಜ ಸುಖವನ್ನು ಕೂಡ ನಿರಾಕರಿಸ್ಬೇಕು, ಇದ್ರ ಬಗ್ಗೆನೂ ಕೂಡ ಒಂದು ಜಿಗುಪ್ಸೆ ಬಂದ್ಬಿಡ್ಬೇಕು, ಆ ತರ ಒಂದು ವ್ಯವಸ್ಥೆ ಮಾಡ್ಬಿಡ್ತದೆ. ಹಾಗಾಗಿ ಇಲ್ಲಿನ ಹೆಣ್ಣು ನೂಲು ಸರಿದಾಡಿದರೂ ರೋಮಾಂಚನಗೊಳ್ಳುವ, ಪುಳಕಗಳನ್ನ ಹುಟ್ಟಿಸುವಂತಹ ಆ ಮೊಲೆಗಳೆರಡು ಬೇಡ ಪ್ರಭು, ಹಿಂಡು ಮುಷ್ಟಿಗಳನ್ನು ಸಹಿಸುವ ಕೆಚ್ಚಲು ಕರುಣಿಸು ಅಂತ ಹೇಳ್ತಾ ಇದ್ದಾರೆ. ಕೆಚ್ಚಲು ಅದು ಹಸು ಹಾಲು ಕೊಡುವಂತ ಹಸು ಹಾಲು ತುಂಬಿಕೊಂಡಿರುವಂತ ಒಂದು ಅಂಗ. ಸೊ ಅಲ್ಲಿ ಮುಷ್ಟಿಯಿಂದ ಕೆಚ್ಚಲನ್ನ ಹಿಂಡಿ ಹಾಲನ್ನ ಕರೆಯಲಾಗುತ್ತೆ. ಸೊ ಇಷ್ಟೆಲ್ಲ ಸೂಕ್ಷ್ಮ ಸಂವೇದನೆ ಇರುವ ಸಂದರ್ಭದಲ್ಲಿ ಎಷ್ಟೊಂದು ನೋವನ್ನ ನಾವು ಅನುಭವಿಸ್ತಾ ಇದ್ದೇವೆ. ಇದನ್ನೆಲ್ಲವನ್ನು ಸಹಿಸುವಂತಹ ಒಂದು ಸ್ಥಿತಿ ನನಗೆ ಕೊಡು ಅಂತ ಇಲ್ಲಿ ಆಕೆ ಕೇಳ್ತಾ ಇದ್ದಾಳೇನೋ ಅಂತಹ ಅನ್ಸುತ್ತೆ. ಇಲ್ಲಿ ಒಂದು ಕಡೆ ಹತಾಶೆ ಇದೆ, ಒಂದು ಕಡೆ ವ್ಯಂಗ್ಯ ಇದೆ, ಇನ್ನೊಂದು ಕಡೆ ಪ್ರತಿರೋಧವೂ ಕೂಡ ನಮ್ಗೆ ಕಾಣಿಸುತ್ತೆ. ಇಲ್ಲಿನ ಪದ್ಯದ ಪ್ರತಿಯೊಂದು ಸ್ಟಾನ್ಸಾ ಕೂಡ ಎರಡನ್ನ ಎದುರು ಬದರಾಗಿ ಇಡುವ ಹಾಗೆ ಕಾಣುತ್ತೆ. ಒಂದು ಪ್ರಕೃತಿ ಸಹಜವಾಗಿ ಹೆಣ್ಣು ದೇಹವನ್ನ ಹೊತ್ತಂತಹ ಒಂದು ಜೀವ, ಅದಕ್ಕೆ ಸಂಸ್ಕೃತಿಯ ಮೂಲಕ ಹೇರಿರಲಾದ ಸಂಗತಿ, ಹಾಗಾಗಿ ಸಹಜವಾದದ್ದನ್ನು ಕೂಡ ಸಹಜವಾಗಿಯೇ ನೋಡಲಾಗದ ಒಂದು ಸ್ಥಿತಿ, ಅದು ಒಂದು ಕಡೆ ಇದ್ರೆ, ಇನ್ನೊಂದು ಪ್ರಕೃತಿ ಸಹಜವಾಗಿರುವಂತ ಒಂದು ಹಸು ಅಥವಾ ಅದರ ಸಂವೇದನೆಗಳು, ಅದು ಲೋಕವನ್ನ ನೋಡುವ ಬಗೆ ಮತ್ತು ಅದನ್ನು ಲೋಕ ಗ್ರಹಿಸುವ ಬಗೆ, ಮತ್ತು ಇವೆರಡರ ಸುತ್ತ ಇರುವ ರಾಜಕಾರಣ. ಇದನ್ನ ಈ ಪದ್ಯದ ಪ್ರತಿ ಒಂದು ಪ್ಯಾರಾಗ್ರಾಫ್ ಕೂಡ ಎದುರಾಗ್ತಾ ಬರುವಂತಹ ಬಗೆ ತುಂಬಾ ವಿಶಿಷ್ಟವಾಗಿದೆ. ಹೀಗಾಗಿಯೇ ಆ ಮೊದಲನೇ ಸ್ಟ್ಯಾನ್ಸದಲ್ಲಿ ಆಕೆ ಹಿಂಡು ಮುಷ್ಟಿಗಳನ್ನು ಸಹಿಸುವ ಕೆಚ್ಚಲು ಕರುಣಿಸು ಅಂತ ಹೇಳ್ತಾರೆ. ಮುಂದೆ ಹೋಗ್ತಾ ಚಿಂತನೆಗಳನ್ನು ಕತ್ತರಿಸುವೆಡೆ ಕೂದಲಿಗೇಕೆ ಆರೈಕೆ. ಕೂದಲು ಉದ್ದ ಇದ್ದಷ್ಟು ಹೆಣ್ಣಿನ ಸೌಂದರ್ಯ ಅಂತ ನಮ್ಮ ಒಂದು ಕಲ್ಪನೆ. ಆದ್ರೆ ಇಲ್ಲಿ ಈ ಕೂದಲು ಬೆಳೆಸ್ಬೇಕು, ಈ ಕೂದಲೇ ಸೌಂದರ್ಯದ ಸಂಕೇತ ಅಂತ ಭಾವಿಸುವ ಚಿಂತನೆಗಳನ್ನ ಮಾತ್ರ ಕತ್ತರಿಸ್ತಾ ಇರುತ್ತೆ. ಚಿಂತನೆಗಳು ಇನ್ನೇನು ಚಿಗುರೊಡೆಯುವ ಮೊದಲೇ ಅದಕ್ಕೆ ಕತ್ತರಿ ಹಾಕ್ಲಾಗ್ತಾ ಇದೆ. ಇದು ಒಂದು ವ್ಯಂಗ್ಯವನ್ನ ಇಲ್ಲಿ ಕವಿ ಮುಂದೆ ತರ್ತಾ ಇದ್ದಾರೆ. ಚಿಂತನೆಗಳನ್ನು ಕತ್ತರಿಸುವೆಡೆ ಕೂದಲಿಗೇಕೆ ಆರೈಕೆ. ಹಾಗೆ ಜೋತು ಬೀಳುವ ಮುಂಗುರುಳು ಕೂಡ ಮತ್ತೆ ಒಂದು ಹೆಣ್ತನವನ್ನ ಸಂಕೇತಿಸುವಂತ ಒಂದು ಚಿತ್ರ. ಇಲ್ಲಿ ಜೋತು ಬೀಳುವ ಮುಂಗುರುಳ ಬದಲಿಗೆ ಆಕೆ ತಲೆಬಾಗಿದರೂ ತಿಳಿಯುವಂತೆ ಕಾಣುವ ಜೋಡಿ ಕೊಡು ದಯಪಾಲಿಸು ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ವ್ಯವಸ್ಥೆ ಮತ್ತೆ ಮತ್ತೆ ತಲೆ ಎತ್ತದ ಹಾಗೆ ತಲೆ ಬಾಗಿಸುವುದೇ ಒಂದು ಮೌಲ್ಯ ಅಂತ ಹೇಳ್ತಾ ಇರುವಂತ ಸಂದರ್ಭದಲ್ಲಿ
ಎಷ್ಟೋ ಬಾರಿ ತಲೆ ಬಾಗಿಸಬೇಕಾಗಿ ಬಂದ್ರೂ ಕೂಡ ತಿವಿಯುವುದು ನಮ್ಮನ್ನ ನಾವು ಕಾಪಾಡಿಕೊಳ್ಳಕ್ಕೋಸ್ಕರ, ಸೆಲ್ಫ್ ಅಸರ್ಷನ್ ಮಾಡ್ಕೊಳ್ಳಕ್ಕೋಸ್ಕರ ತಿವಿಯುವುದು ಎಷ್ಟೋ ಸಂದರ್ಭದಲ್ಲಿ ಅನಿವಾರ್ಯ ಆಗಿಬಿಡ್ತದೋ ಏನೋ ವ್ಯವಸ್ಥೆಯಲ್ಲಿ. ಹಾಗಾಗಿ ತಲೆ ಬಾಗಿದ್ದರೂ ತಿವಿಯುವಂತೆ ಕಾಣುವ ಜೋಡಿ ಕೊಡು ದಯಪಾಲಿಸು ಅಂತ ಇಲ್ಲಿ ಆಕೆ ಕೇಳ್ಕೊಳ್ತಾ ಇದ್ದಾಳೆ. ಈ ಕವಿ ಇಲ್ಲಿ ಒಂದು ಕಡೆ ಚಿಂತನೆಗಳನ್ನ ಕತ್ತರಿಸಲಾಗ್ತಾ ಇದೆ, ಇನ್ನೊಂದು ಕಡೆ ಕೂದಲನ್ನ ಬೆಳೆಸುವುದೇ ಒಂದು ಸೌಂದರ್ಯ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಮುಂಗುರುಳನ್ನ ಜೋತ್ ಬಿಡುವುದೇ ಸೌಂದರ್ಯ ಅಂತ ಹೇಳ್ತಿರುವ ಸಂದರ್ಭದಲ್ಲಿ ನನಗೆ ಈ ಸೌಂದರ್ಯದ ಸಂಕೇತವಾದ ಕೂದಲಿಗಿಂತ ನನಗೆ ನನ್ನನ್ನ ಕಾಪಾಡಿಕೊಳ್ಳಬಹುದಾದ, ನನ್ನನ್ನ ಎಸರ್ಟ್ ಮಾಡಿಕೊಳ್ಳಬಹುದಾದ ಜೋಡಿ ಕೋಡುಗಳೆರಡು ನನಗೆ ಬೇಕು ಅಂತ ಆಕೆ ಹೇಳ್ತಾ ಇರುವ ಹಾಗೆ ಇಲ್ಲಿ ಕಾಣುತ್ತೆ. ಕವಿತೆ ಮುಂದುವರಿತಾ, ಚಿಂತೆ ಕಾಡಿದರೆ ಹೂವು ಭಾರ, ಜಡೆ ಇದ್ದರೆ ತಾನೇ ಮುಡಿಯಲು. ಹೂವು ಖುಷಿ ಕೊಡುವಂತ ಒಂದು ಸಂಗತಿ. ಬಹುಶಃ ನಮ್ಮ ಒಂದು ಪರಿಸರದಲ್ಲಿ ಆ ಹೂವು ಅಂತ ಅನ್ನೋದು ಸೌಂದರ್ಯವನ್ನ ಹೆಚ್ಚಿಸುವಂತ ಸಂಗತಿ, ಆ ಹೂವು ಅನ್ನೋದೊಂದು ಉಲ್ಲಾಸವನ್ನ ತರುವ ಸಂಗತಿ, ಹೂವು ಅನ್ನೋದೊಂದು ಲವಲವಿಕೆಯನ್ನ ಉಂಟು ಮಾಡುವ ಸಂಗತಿ ಅಂತಾನೆ ನಾವೆಲ್ಲರೂ ನೋಡ್ಕೊಂಡು ಬಂದಿದೀವಿ. ಎಷ್ಟೇ ಹೂವಿದ್ರೂ ಕೂಡ ಇನ್ನೂ ಹೂ ಮುಡಿಯೋ ಆಸೆ ಹೋಗಲ್ಲ. ನಾವೆಲ್ಲ ಸಣ್ಣವರಿದ್ದಾಗ ಹೂ ಮುಡಿಯೋದೊಂದು ಸಂಭ್ರಮ ಆಗಿತ್ತು, ಆದ್ರೆ ಹೂ ಒಂದ್ ಭಾರ ಅಂತ ಯಾವತ್ತೂ ಅನಿಸ್ತಾ ಇರ್ಲಿಲ್ಲ. ಆದ್ರೆ ಚಿಂತೆ ಇದ್ದಾಗ ಹೂವು ಕೂಡ ಭಾರ ಅನಿಸುವ ಒಂದು ಸಂದರ್ಭ ನಿರ್ಮಾಣ ಆಗಬಹುದು. ಅಂದ್ರೆ ಈ ಸುತ್ತಲಿನ ಒಂದು ವಿಷಮತೆ ಏನಿದೆ, ಇದು ಆ ಹೂವಿನ ಒಂದು ಸೊಬಗೂ ಕೂಡ ನಮಗೆ ಭಾರ ಆಗುವ ಹಾಗೆ ಮಾಡಿರುವಂಥದ್ದಿದೆಯಲ್ಲ. ಹಾಗಾಗಿ ಜಡೆ ಅಥವಾ ಹೂ ಮುಡಿಯೋದು, ಮೇಲಿನ ಸ್ಟ್ಯಾನ್ಸದಲ್ಲಿ ಕೂದಲು ಅಂತ ಬಂತು, ಮುಂಗುರುಳು ಅಂತ ಬಂತು, ಇಲ್ಲಿ ಜಡೆ ಅಂತ ಬರ್ತಾ ಇದೆ. ಸೊ ಜಡೆ ಇದ್ದಾಗ ನಾವು ಹೂ ಮುಡಿತೀವಿ, ಆದ್ರೆ ಜಡೆ ಇದ್ದರೆ ತಾನೇ ಹೂ ಮುಡಿಯಲು. ಆ ಚಿಂತೆಯ ಭಾರ ಎಷ್ಟಾಗಿದೆ ಅಂತಂದ್ರೆ ಹೂವು ಕೂಡ ಬೇಡ ಅಥವಾ ಅದನ್ನೇ ನಿರಾಕರಿಸುವಂತಹ ಒಂದು ಮನಸ್ಥಿತಿಯನ್ನ ಉಂಟು ಮಾಡ್ಬಿಟ್ಟಿದೆ. ಹಾಗಾಗಿ ಜಡೆ ಇದ್ದರೆ ತಾನೇ ಮುಡಿಯಲು, ಆ ಜಡೆಯೂ ಕೂಡ ಒಂದು ಸಂತೋಷ ಪಡುವಂತ ಸಂಗತಿ ಆಗಿಲ್ಲ. ಹಾಗಾಗಿ ಇಲ್ಲಿ ಆಕೆ ಹೇಳ್ತಾಳೆ, ಆ ಜಡೆಯನ್ನ ಬಾಲವಾಗಿ ರೂಪಾಂತರಿಸುವಂತ. ಈ ಬಾಲ ಏನು ಬಾಲವಾಗಿ ರೂಪಾಂತರಿಸಿದ್ರೆ ಇದರಿಂದ ಏನು ಅಂತಂದ್ರೆ, ಮೈಮುತ್ತಿ ಕಾಡುವ ನೊಣಗಳನ್ನಾದರೂ ಓಡಿಸೇನು ಅಂತ ಆಕೆ ಹೇಳ್ತಾಳೆ. ಈ ಪ್ರಾಣಿಗಳು ತಮ್ಮ ಮೈಗೆ ದಾಳಿ ಇಡುವಂತಹ ನೊಣಗಳನ್ನ ಅಥವಾ ನುಸಿಗಳನ್ನ ಓಡಿಸೋದಕ್ಕೆ ಬಾಲದಲ್ಲಿ ಈ ತರ ಬಡಿಯುವಂಥದ್ದನ್ನ ನಾವು ನೋಡಿರ್ತೀವಿ. ಸೊ ಇದು ತನ್ನನ್ನ ತಾನು ಕಂಫರ್ಟ್ ಆಗಿ ಇಟ್ಕೊಳ್ಳುವಂತಹ, ತನ್ನನ್ನ ತಾನು ಕಾಪಾಡಿಕೊಳ್ಳೋದಿಕ್ಕೆ ಆ ಬಾಲವನ್ನ ಅದು ಬಳಸ್ತಾ ಇದೆ. ಆದ್ರೆ ಇಲ್ಲಿ ಜಡೆ ಅಂತ ಅನ್ನೋದು ಮತ್ತೆ ನಮ್ಮನ್ನ, ಈ ಜಡೆ ನೋಡಿ ಅದು ಒಂಥರದ ಹೆಣಿಗೆ. ಅದು ಆ ಹೆಣಿಗೆ ಅನ್ನೋದು ಬಿಡಿಸಿಕೊಳ್ಳಲಾಗದ ಹಾಗೆ, ಬಿಡಿಸಿಕೊಳ್ಳದ ಒಂದು ಸ್ಥಿತಿಯನ್ನು ಕೂಡ ಅದು ಹೇಳುತ್ತೆ. ಅಂದ್ರೆ ನಾವು ನಮ್ಮ ಸುತ್ತಲಿನ, ನಮ್ಮ ಸಮಾಜ ನಿಗದಿಪಡಿಸಿದ ನಮ್ಮ ಪಾತ್ರಗಳಿಗೆ, ನಿರೀಕ್ಷೆಗಳಿಗೆ ನಾವು ಎಷ್ಟು ಬಲವಾಗಿ ಹೆಣ್ಕೊಂಡಿರ್ತೀವಿ ಅಂತಂದ್ರೆ ಅದನ್ನ ಬಿಡಿಸಿಕೊಳ್ಳೋದು ಕೂಡ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಈ ಜಡೆ ಅಂತ ಅನ್ನೋದು ಹೇಗೆ ಹೆಣಿಗೆನೋ, ನಮ್ಮನ್ನ ಸಿಕ್ಕಿಸುವ ಸಾಧನವೋ, ಹಾಗೆ ನಮ್ಮನ್ನ ಸೆಳೆಯುವ ಸಾಧನವೂ ಕೂಡ ಆಗಿಬಿಡ್ಬೋದು ಆ ಜಡೆ ಎಷ್ಟೋ ಸರ್ತಿ. ಹಾಗಾಗಿ ಜಡೆ ಇದ್ದರೆ ತಾನೇ ಈ ಎಲ್ಲ ಭಾರಗಳು, ಹೆಣಿಗೆ, ಸಿಕ್ಕು, ಸಂಕಟ ಎಲ್ಲವೂ ಕೂಡ ಈ ಜಡೆ ಅನ್ನೋ ಪದ ಇದನ್ನೆಲ್ಲವನ್ನು ಕೂಡ ಸಮರ್ಥವಾಗಿ ಸಂಕೇತಿಸ್ತಾ ಇದೆ ಅಂತ ನನ್ಗನ್ಸುತ್ತೆ. ಹಾಗಾಗಿ ಈ ಜಡೆ ಇದ್ರೆ ತಾನೇ ಇವೆಲ್ಲ, ಅದ್ರ ಬದಲು ಬಾಲವಾದ್ರೂ ನನಗೆ ಇದ್ದಿದ್ರೆ ಬಹುಶಃ ಮೈಮುತ್ತಿ ಕಾಡುವ, ಇಲ್ಲಿ ಕವಿ ಮೈಮುತ್ತಿ ಎನ್ನುವ ಪದವನ್ನ ಬಳಸ್ತಾ ಇದ್ದಾರೆ. ಆರಂಭದಲ್ಲೇ ನಾವು ನೋಡಿದ ಹಾಗೆ ಒಂದು ಹೆಣ್ಣನ್ನ ದೇಹದ ಸುತ್ತ ನೋಡುವಂತಹ ಒಂದು ಪರಿಸರದಲ್ಲಿ ಅಥವಾ ಒಂದು ಸಂದರ್ಭದಲ್ಲಿ ಈ ಮೈಮುತ್ತಿ ಕಾಡುವ ನೊಣಗಳು ಅನ್ನುವಂತಹ ರೂಪಕ ಏನಿದೆ, ಅದು ಹೆಣ್ಣನ್ನ ಒಂದು ದೇಹವಾಗಿ ನೋಡುವ ಸುತ್ತಲಿನ ಜನರ ಮನಸ್ಥಿತಿಯನ್ನ ಹೇಳುವ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಇದನ್ನ ಓಡಿಸುವುದಕ್ಕೆ, ಇದನ್ನಿಂದ ನಾನು ನನ್ನನ್ನ ಕಾಪಾಡಿಕೊಳ್ಳೋದಿಕ್ಕೆ ಬಾಲದ ರೀತಿಯಲ್ಲಿ ಏನಾದ್ರೂ ಇದ್ದಿದ್ರೆ ಬಹುಶಃ ನನ್ನನ್ನು ನಾನು ಕಾಪಾಡ್ಕೋಬಹುದಾಗಿತ್ತೇನೋ ಅಂತ ಹೇಳುವ ರೀತಿನಲ್ಲಿ ಇದು ನಮ್ಗೆ ಕಾಣಿಸುತ್ತೆ. ಮೈಮುತ್ತಿ ಕಾಡುವ ನೊಣಗಳನ್ನಾದರೂ ಓಡಿಸೇನು ಅಂತ ಇಲ್ಲಿ ಕವಿ ಹೇಳ್ತಾರೆ. ಬಳುಕುವ ಸೊಂಟಕ್ಕೆ ವರ್ಣನೆ 100. ಇದನ್ನ ನೋಡಿದಾಗ, ನಮ್ಮ ಹಿಂದಿನ ಕಾವ್ಯ ಪರಂಪರೆಗಳನ್ನ ನೋಡಿದಾಗ, ಹೆಣ್ಣಿನ ವರ್ಣನೆ ಅಂತ ಬಂದಾಗ ಆಕೆಯ ಸೌಂದರ್ಯವನ್ನ ಹೇಳುವ ಸಂದರ್ಭದಲ್ಲಿ ಆಕೆಯ ದೇಹವನ್ನ ವರ್ಣಿಸೋದೇ ಜಾಸ್ತಿ.
ಅವಳ ಮುಖಭಾವ ಹೇಗಿತ್ತು, ಕಣ್ಣು ಹೇಗಿತ್ತು, ಅವಳ ವಕ್ಷ ಎದೆ ಹೇಗಿತ್ತು, ಅವಳ ಸೊಂಟ ಹೇಗಿತ್ತು, ಅವಳ ನಿತಂಬಗಳು ಹೇಗಿತ್ತು, ಅವಳು ನಿಂತ್ಕೊಂಡ್ರೆ ಹೇಗೆ ಬಳುಕುವ ಭಂಗಿಯಲ್ಲಿ ಅವಳು ಇದ್ಲು ಅಂತ ಹೇಳುವ ವರ್ಣನೆಗಳೇ ನಮ್ಮಲ್ಲಿ ಹೆಚ್ಚು ತುಂಬಿ ತುಳುಕ್ಕೊಂಡಿರ್ಬೇಕಾದ್ರೆ, ಅಂದ್ರೆ ಹೆಣ್ಣಿನ ಆಬ್ಜೆಕ್ಟಿಫಿಕೇಶನ್ ಅನ್ನೋದು ಹೇಗೆ ನಮ್ಮ ನೋಟದಲ್ಲಿ ಅದು ಬಂದ್ಬಿಟ್ಟಿದೆ ಅಂತ ನೋಡಿದ್ರೆ ಅದನ್ನ ವರ್ಣಿಸುವ ವರ್ಣನೆ 100. ನಾನು ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಒಂದು ಪಕ್ಷ ಇದೆ, ಅದಕ್ಕೊಂದು ಪ್ರತಿಪಕ್ಷ ಇದೆ. ಹೀಗೆ ನೋಡುವ ಒಂದು ನೋಟಕ್ರಮ ಇದೆ, ಅದಕ್ಕೆ ಪ್ರತಿಯಾಗಿ ಹೀಗಾದ್ರೂ ಇದ್ದಿದ್ದರೆ ಅಂತ ಅನ್ನುವಂಥದ್ದನ್ನ ಆಕೆ ಹೇಳ್ತಾಳೆ. ಸೊ ಇಲ್ಲಿ ಬಳುಕುವ ಸೊಂಟಕ್ಕೆ ವರ್ಣನೆ 100, ಅದೇ ಬಲಿಷ್ಠವಾದರೆ ಸಹಿಸುವವರಾರು. ನಾವು ಆ ಬಳುಕುವ ಸೊಂಟ, ಕೋಮಲ ಕಾಯ, ಮೃದುತ್ವ, ಇದನ್ನೇ ಹೆಣ್ಣಿನ ಗುಣ ಅಂತ ಅನ್ಕೊಂಡ್ ಮೆಚ್ಕೊಂಡ್ ಬರ್ತೀವಿ. ಅದೇ ಆಕೆ ದೃಢವಾಗಿದ್ದಾಗ, ತನ್ನನ್ನ ತಾನು ಎಸರ್ಟ್ ಮಾಡ್ಕೊಂಡಾಗ, ತಾನು ಬಲಿಷ್ಠಳು ಅಂತ ಹೇಳಿದಾಗ ಅದನ್ನ ಎದುರಾಗೋದಿಕ್ಕೆ ನಮ್ಮ ಸುತ್ತಲಿನ ಸಮಾಜಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಹೆಣ್ಣನ್ನ ಈ ಮಾದರಿಯಲ್ಲಿ ಒಪ್ಕೊಳ್ಳೋಕೆ ರೆಡಿ ಇರುತ್ತೆ, ಆದ್ರೆ ಅದಕ್ಕೆ ವಿರುದ್ಧವಾಗಿದ್ದಾಗ ಅದನ್ನ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗಾದಾಗಲೇ ಹಿಂಸೆ ಶುರುವಾಗೋದು. ಹೆಣ್ಣಿನ ಮೇಲೆ ಆಗುವ ಹಿಂಸೆಗೆ ಅದು ಒಂದು ಕಾರಣ. ಏನಂದ್ರೆ ಆಕೆ ತನ್ನನ್ನ ತಾನು ಆತ್ಮವಿಶ್ವಾಸದಿಂದ ಪ್ರತಿನಿಧಿಸುವ ಹೆಣ್ಣು ಒಬ್ಬ ಸೊಕ್ಕಿನ ಹೆಣ್ಣಿನ ಸಂಕೇತವಾಗಿ ಕಾಣ್ತಾಳೆ. ಆ ಸೊಕ್ಕಿದ ಹೆಣ್ಣನ್ನ ಮಣಿಸೋದು ಹೇಗೆ ಅಂತಂದ್ರೆ ಅವಳನ್ನ ದೇಹವಾಗಿ ನೋಡಿ ಅವಳ ದೇಹವನ್ನ ದಂಡಿಸೋದ್ರ ಮೂಲಕ, ದಮನಿಸುವ ಮೂಲಕ, ದೇಹವನ್ನ ಭೋಗಿಸೋದ್ರ ಮೂಲಕ ಅನ್ನುವಂತ ಚಿಂತನೆ ಸುತ್ತ ಇರುವಂಥದ್ದನ್ನ ನಾವು ನೋಡ್ತೀವಿ. ಹೀಗಾಗಿ ಆ ಬಳುಕುವ ಸೊಂಟದ ವರ್ಣನೆ ಎಷ್ಟು ಖುಷಿ ಕೊಡುವಂತ ಸಂಗತಿ ಆಗಿರುತ್ತೋ, ಹಿತವಾಗಿರುತ್ತೋ, ಅವಳ ಅದೇ ತನ್ನ ಬಲಿಷ್ಠವಾಗಿ ಇದ್ದಾಗ ಅದನ್ನ ಸಹಿಸೋದಿಕ್ಕೆ ಕಷ್ಟ ಆಗುತ್ತೆ. ಒಪ್ಪಿತ ಇರೋ ಮೌಲ್ಯಗಳನ್ನೇ ಅದೇ ಸರಿ ಅಂತ ಹೇಳುವಂತಹ ಒಂದು ಮನಸ್ಥಿತಿಗಳಿಗೆ ಹೆಣ್ಣು ತನ್ನನ್ನ ತಾನು ಸಾಬೀತುಪಡಿಸಿಕೊಂಡಾಗ ಅದನ್ನು ಒಪ್ಪೋದು ಕಷ್ಟ ಆಗುತ್ತೆ. ಹೀಗಿದ್ದಾಗ ಆ ಹೆಣ್ಣು ಹೇಳ್ತಾಳೆ, ಕೊಡಭಾರ ಹೊತ್ತು ಸಾಕಾಯಿತು, ಈ ಭಾರವನ್ನ ಹೊತ್ತು ನನಗೆ ಸಾಕಾಗಿದೆ ಅಂತ ಆಕೆ ಹೇಳ್ತಾಳೆ. ಈ ಭಾರ ಹೊರೋದು ಅಂತ ಅನ್ನೋದು ನಿರಂತರವಾಗಿ ಇರುವಂಥದ್ದೇ. ಬೆಳಗ್ಗೆ ಆಕೆ ಹೊರಗಡೆ ಕೆಲ್ಸಕ್ಕಾದ್ರೂ ಹೋಗ್ಲಿ, ಮನೆಯಲ್ಲಿ ಹೋಗ್ಲಿ, 100 ಹೊಣೆಗಳಿದಾವಲ್ಲ. ಈ ಭಾರ ಅನ್ನೋದು ಅದನ್ನ ತಾಳ್ಮೆ, ಸಹನೆ, ತ್ಯಾಗ, ಬೇರೆ ಬೇರೆ ಹೆಸರುಗಳಲ್ಲಿ ನಮ್ಮ ಸಂಸ್ಕೃತಿಯ ಹೆಸರಿನಲ್ಲಿ ಹೇರ್ಕೊಂಡು ಬಂದಿರುವ ಭಾರಗಳಿದಾವಲ್ವಾ. ಸೊ ಈ ಭಾರಗಳನ್ನ ಹೊತ್ತು ಸಾಕಾಯಿತು. ಒಂದ್ ಹಂತದಲ್ಲಿ ಟಯರ್ಡ್ ಆಗುತ್ತೆ, ಸುಸ್ತಾಗ್ಬಿಡುತ್ತೆ. ಇನ್ನು ನನಗೆ ಈ ಭಾರವನ್ನ ಹೊತ್ತು ಹೋಗಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳಿ ಅನ್ಸ್ಬಿಡುತ್ತೆ. ಆ ಸಂದರ್ಭದಲ್ಲಾದ್ರೂ ನನ್ನನ್ನು ನಾನು ಕಂಡುಕೋಬೇಕು, ಈ ಭಾರವನ್ನು ಹೊತ್ತು ನನಗೆ ಸಾಕಾಗಿದೆ, ನನ್ನನ್ನ ಇನ್ಮೇಲಾದ್ರೂ ನಾನು ನನ್ನದೇ ಆದ ಒಂದು ಬದುಕನ್ನ ಬದುಕಬೇಕು ಅಂತ ಆಕೆಗೆ ಅನಿಸುವ ಸಂದರ್ಭಗಳು ಎಷ್ಟೋ ಸತಿ ಬಂದ್ಬಿಡುತ್ತೆ. ಈ ಕೊಡ ಭಾರ ಹೊತ್ತು ಸಾಕಾಯಿತು, ಇನ್ನಾದರೂ ಪ್ರಾಪ್ತಿಯಾಗಲಿ ಎನಗೆ 4 ಕಾಲುಗಳ ಬಗ್ಗು ನಡೆ ಅಂತ ಆಕೆ ಹೇಳ್ತಾಳೆ. ಈ 2 ಕಾಲುಗಳ ನಡೆ ಇದೆಯಲ್ಲ, ಇಡೀ ದೇಹವನ್ನ ಈಗ ಬಯೋಲಾಜಿಕಲಿ ನೋಡೋದಾದ್ರೂ ಕೂಡ ಮನುಷ್ಯರಿಗೆ ಯಾಕೆ ಸ್ಪೈನಲ್ ಕಾರ್ಡ್ ಮೇಲೆ ಹೆಚ್ಚು ಸ್ಟ್ರೈನ್ ಆಗುತ್ತೆ, ಯಾಕೆ ಅವರು ಸೊಂಟ ನೋವು ಇನ್ನೊಂದನ್ನ ಅನುಭವಿಸ್ತಾರೆ, ಕಾಲು ನೋವು ಅಂತಂದ್ರೆ ಮನುಷ್ಯ ದೇಹದ ಇಡೀ ಭಾರ 2 ಕಾಲುಗಳ ಮೇಲೆ ಬೀಳ್ತಾ ಇರುತ್ತೆ. ಅದೇ ಪ್ರಾಣಿಗಳು ಅವು 4 ಕಾಲುಗಳಲ್ಲಿ ನಡೀತಾ ಇರೋದ್ರಿಂದ ಈ ತರದ ಸಮಸ್ಯೆ ನಾವು ಎದುರಿಸೋದಿಲ್ಲ. ಸೊ ಈ 2 ಕಾಲುಗಳ ಮೇಲೆ ನಿಂತುಕೊಂಡು ಹೊರೋದು ಅಂತ ಇದೆಯಲ್ಲ, ಭಾರ ಹೊರೋದು ಅಂತ ಇದೆಯಲ್ಲ, ಅದು ಸ್ಟ್ರೈನ್ ಆಗಿರುವಂತಹ ಹೊತ್ತು ಸುಸ್ತಾಗಿ ಬಳಲಿರುವುದನ್ನ ಸಂಕೇತಿಸ್ತಾ ಇದ್ರೆ, ಆ 4 ಕಾಲುಗಳ ನಡೆ ಇದೆಯಲ್ಲ ಅದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಭಾರವನ್ನ ಸಮನಾಗಿ ಹಂಚಿಕೊಂಡು ಮುಂದೆ ಹೋಗುವ ಬ್ಯಾಲೆನ್ಸ್ಡ್ ಸ್ಟೇಟ್ ಅನ್ನ ಹೇಳ್ತಾ ಇರ್ಬೋದೇನೋ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಇನ್ನಾದರೂ ಪ್ರಾಪ್ತಿಯಾಗಲಿ ನನಗೆ 2 ಕಾಲುಗಳ ಬಗ್ಗು ನಡೆ ಅಂತ ಹೇಳ್ತಾರೆ. ಇನ್ನೂ ಒಂದು ಇಲ್ಲಿ ಬಗ್ಗೋದು ಅಂತಂದ್ರೆ ನನ್ನ ತನವನ್ನ ನಾನು ಬಿಟ್ಬಿಟ್ಟು ಶರಣಾಗೋದು ಅಂತ ಒಂದು ಅರ್ಥ ನಮ್ಗೆ ಹೇಳ್ಕೊಟ್ಟಿರೋ ಒಂದು ಅರ್ಥ ಇದೆ. ಅದ್ರ ಜೊತೆಗೆ ಬಗ್ಗೋದು ಅಂದ ತಕ್ಷಣನೇ ನಾವು ಬಲಹೀನರು, ನಮ್ಮಲ್ಲಿ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ಬಗ್ಗುವುದು ಕೂಡ ಬಾಗುವ ಒಂದು ಶಕ್ತಿ ಇರೋದು, ನೆಲಕ್ಕೆ ಅಂಟಿಕೊಂಡು ಬೆಳೆಯುವಂತ ಶಕ್ತಿ, ಸಾಮರ್ಥ್ಯ ಇರೋದು ಕೂಡ ಅದು ಒಂದು ಶಕ್ತಿನೇ. ಆ ಗುಣ ಇರೋದು ಕೂಡ ಒಂದು ಶಕ್ತಿನೇ. ಯಾವಾಗಲೂ ಎದೆ ಸಟಿಸಿಕೊಂಡು ನಿಲ್ಲುವುದೇ ಶಕ್ತಿ ಆಗ್ಬೇಕಾಗಿಲ್ಲ, ಒರಟಾಗಿರೋದೇ ಶಕ್ತಿ ಆಗ್ಬೇಕಾಗಿಲ್ಲ. ಬಾಗೋದು,
ನೆಲಕ್ಕೆ ಆತುಕೊಳ್ಳೋದು, ಕೆಳಗೆ ಇಳಿಯೋದು, ಅದು ಕೂಡ ಶಕ್ತಿಯಾಗಿರಕ್ಕೆ ಸಾಧ್ಯ. ಅಂದ್ರೆ ಈ ತರ ಒರಟಾಗಿ ನಿಲ್ಲೋದು, ಸೆಟೆದುಕೊಂಡು ನಿಲ್ಲೋದೇ ಶಕ್ತಿ ಅಂತ ನಮಗೆ ಹೇಳಿಕೊಂಡು ಬರಲಾಗಿದೆ. ಆದ್ರಿಂದ ನಮಗೆ ಈ ಆಳಕ್ಕೆ ಇಳಿಯೋದು, ಒಂದು ಮೃದುವಾಗಿ ಇರುವಂಥದ್ದು, ಅದೂ ಕೂಡ ಶಕ್ತಿಯೇ ಅಂತ ನಾವು ಅದನ್ನ ಈ ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತು ಹಳೆಯದನ್ನ ನಮ್ಗೆ ಏನ್ ಹೇಳ್ಕೊಟ್ಟಿದಾರಲ್ಲ ಅದನ್ನ ನಾವು ಅನ್ಲರ್ನ್ ಮಾಡ್ಬೇಕಾದ ಅಗತ್ಯ ಇದೆ ಅಂತ ನನಗೆ ಅನ್ಸುತ್ತೆ. ಹಾಗೆ ಮುಂದಿನ ಪ್ಯಾರಾಗ್ರಾಫ್ ನಲ್ಲಿ ಓಲೆಯ ಭಾರಕ್ಕೆ ಇಳಿಬಿದ್ದ ಕಿವಿ ಬೆಳೆಯಲಿ ಉದ್ದುದ್ದ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಮೇಲೆ ಹೇಳಿರುವಂತಹ ನಾಜೂಕು ಮೊಲೆಗಳಿರಬಹುದು, ಉದ್ದ ಕೂದಲಿರ್ಬೋದು, ಜೋತು ಬೀಳುವ ಮುಂಗುರುಳಿರ್ಬೋದು, ಮುಡಿಗೆ ಮುಡಿದ ಹೂವಿರ್ಬೋದು, ಜಡೆ ಇರ್ಬಹುದು, ಅಥವಾ ಬಳುಕುವ ಸೊಂಟ ಇರ್ಬಹುದು, ಅಥವಾ ಓಲೆ ಇರ್ಬೋದು. ಇವೆಲ್ಲವೂ ಕೂಡ ಹೆಣ್ಣಿನ ಸೌಂದರ್ಯವನ್ನ ಹೆಚ್ಚಿಸುವ, ಸಹಜ ಸೌಂದರ್ಯವನ್ನ ಹೆಚ್ಚು ಮಾಡುವಂತ ಸಂಗತಿಗಳು ಅಂತ ನಾವು ಅಂದ್ಕೊಂಡು ಬಂದಿದ್ದೀವಲ್ಲ. ಇಲ್ಲಿ ಓಲೆಯ ಭಾರ, ಆ ಓಲೆಯು ಕೂಡ ಸೌಂದರ್ಯವನ್ನ ಹೆಚ್ಚು ಮಾಡುವ ಸಂಗತಿ. ಆ ಕಿವಿ ಜೋತ್ ಬಿದ್ದಿದೆ, ಇಳಿ ಬಿದ್ದಿದೆ. ಆ ಕಿವಿ ಓಲೆಯ ಭಾರವನ್ನ ಹಾಕಕ್ಕಿಂತ ಹೆಚ್ಚಾಗಿ ಅದು ಉದ್ದುದ್ದವಾಗಿ ಬೆಳೆದಿದ್ರೆ ಅವರಿವರ ಆದೇಶಗಳ ಕಿರಿಕಿರಿಯನ್ನ ಮೀರಿ ನನಗೆ ಬೇಕಾದದ್ದನ್ನ ನಾನು ಕೇಳೋದಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಇಲ್ಲಿ ಕವಿ ಇಲ್ಲಿ ಯಾಕೆ ಹೇಳ್ತಾ ಇದ್ದಾರೆ. ಓಲೆಯ ಭಾರಕ್ಕೆ ಇಳಿಬಿದ್ದ ಕಿವಿ ಬೆಳೆಯಲಿ ಉದ್ದುದ್ದ. ಕಿವಿ ಉದ್ದುದ್ದ ಬೆಳೆದಿದ್ರೆ ಏನಾಗ್ತಿತ್ತು? ಈ ಕಿವಿಗೆ ಈಗಾಗ್ಲೇ ಸಾಕಾಗಿ ಹೋಗಿದೆ. ಅವರ ಆದೇಶ ಕೇಳು, ಇವರ ಆದೇಶ ಕೇಳು, ಅವ್ರು ಹೇಳ್ದಂಗ್ ಮಾಡು, ಇವ್ರು ಹೇಳ್ದಂಗ್ ಮಾಡು ಅಂತ ಕೇಳಿ 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 ಆ ಕಿವಿಗೆ ಸುಸ್ತಾಗ್ಬಿಟ್ಟಿದೆ. ಆ ಕಿವಿ ಇಳಿಬಿದ್ದ ಕಿವಿ ಉದ್ದುದ್ದ ಬೆಳೆದ್ರೆ ನೋಡಿ, ಇಳಿ ಬೀಳೋದು ಒಂದು, ಬೆಳೆಯೋದು ಒಂದು. ಇಳಿ ಬೀಳೋದು ಅಂದ್ರೆ ಮತ್ತೆ ಕೆಳಗೆ ಹಿಂಗ್ ಹೋಗೋದು, ಬೆಳೆಯೋದು ಅಂತಂದ್ರೆ ತಾನೇ ಒಂದು ಬೆಳ್ಕೊಳ್ಳೋದು. ಸೊ ಈ ಭಾರಕ್ಕೆ ಇಳಿ ಬೀಳೋದು ಅಂತಂದ್ರೆ ಭಾರಕ್ಕೆ ಜಗ್ಗಿದ ಸ್ಥಿತಿಯನ್ನು ತೋರಿಸ್ತಾ ಇದೆ. ಬೆಳೆಯೋದು ಅಂತಂದ್ರೆ ತನಗೆ ಬೇಕಾದ ಹಾಗೆ ತಾನು ವಿಕಾಸಗೊಳ್ಳೋದು ಅನ್ನೋದನ್ನ ಸೂಚಿಸ್ತಾ ಇದೆ. ಸೊ ಇಲ್ಲಿ ಯಾರದೋ ಹೇರಿದ ಭಾರಕ್ಕೆ ಜಗ್ಗಿ ಇಳಿ ಬೀಳುವ ಬದಲು ತನಗೆ ಬೇಕಾದ ಹಾಗೆ ತಾನೇ ವಿಕಾಸಗೊಳ್ಳೋದಾಗಿದ್ರೆ ಅವರಿವರ ಆದೇಶವನ್ನ ಕೇಳುವ ಬದಲು ನಮಗೆ ಬೇಕಾದ್ದನ್ನ ಕೇಳಬಹುದಾಗಿತ್ತು ಅಂತ. ನಮಗೆ ಅವರಿವರ ಆದೇಶ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಪುರಾಣಗಳಲ್ಲಿ ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಮನೇಲಿ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ ಅಂತ ಕೇಳಿ 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 ಸುಸ್ತಾಗಿರುತ್ತಲ್ಲ. ನಮಗೆ ಬೇಕಾದದ್ದನ್ನ, ನನ್ನ ಒಳಗು ಏನ್ ಹೇಳ್ತಾ ಇದೆ ಅದನ್ನ ನಾನು ಕೇಳೋದು, ನನಗೆ ಬೇಕಾದನ್ನ ನಾನು ಕೇಳೋದು, ಅದನ್ನ ನಾನು ಯಾವಾಗ ಕೇಳಕ್ ಸಾಧ್ಯ? ಬಹುಶಃ ನನ್ನದೇ ಕಿವಿ ಉದ್ದುದ್ದ ಬೆಳೆದರೆ ಆ ಆದೇಶಗಳ ಕಿರಿಕಿರಿಯನ್ನ ಮೀರಿ ಆಲಿಸಲು ಆಚೆ ದಡದ ಮಧುರ ಕೊಳಲ ಗಾನ ಅಂತ ಆಕೆ ಇಲ್ಲಿ ಹೇಳ್ತಾಳೆ. ಆಚೆ ದಡ ಅಂತ ಅನ್ನೋದು ಈ ಚೌಕಟ್ಟನ್ನ ಮೀರಿದ ಇನ್ಯಾವುದೋ ಒಂದು ನಾನೇ ಆಗುವ ಯಾವ್ದಾದ್ರೂ ಒಂದು ಜಾಗ ಇದ್ರೆ ಆ ಜಾಗದ ಧ್ವನಿಯನ್ನ, ಹಿತವಾದ ಧ್ವನಿಯನ್ನ, ಮಧುರ ಕೊಳಲ ಗಾನವನ್ನ ಕೇಳೋದಿಕ್ಕೆ ನನಗೆ ಆಗ್ತಿದ್ದಿದ್ರೆ ಚೆನ್ನಾಗಿತ್ತಲ್ವಾ ಅಂತ ಆಕೆಯಲ್ಲಿ ಹೇಳ್ತಾಳೆ. ಈ ಹಸುಗಳಾಗ್ಲಿ ಅಥವಾ ಕುರಿಗಳಾಗ್ಲಿ ತಮ್ಮ ಕಿವಿಯನ್ನ ನಿಮಿರಿಸಿ ಆ ನಾದವನ್ನ ಕೇಳುವಂತ ರೂಪಕ ಇದೆಯಲ್ಲ, ಅದು ನಮ್ಮ ಬೇರೆ ವರ್ಡ್ಸ್ ವರ್ತ್ ಕಾವ್ಯದಲ್ಲಿ ಮತ್ತು ಕುವೆಂಪು ಅವರ ಕಾವ್ಯದಲ್ಲಿ ಮತ್ತೆ ಪೂತಿನ ಅವರ ಗೋಕುಲ ನಿರ್ಗಮನದಲ್ಲಿ ಮತ್ತೆ ಮತ್ತೆ ಅದು ಕಾಣಿಸ್ತಾ ಇರುವಂತ ಒಂದು ಮೋಟಿಫ್. ಅದು ಒಂದು ಮೈ ಮರೆತು ಯಾವುದಕ್ಕೋ ಕೇಳುವ ಒಂದು ಧ್ಯಾನಸ್ಥ ಸ್ಥಿತಿಯನ್ನು ಕೂಡ ಸೂಚಿಸ್ತದೆ. ಯಾವುದೋ ಒಂದು ಅವ್ಯಕ್ತದ ಕರೆಯ ಹಾಗೂ ಕೇಳಿಸ್ತಾ ಇದೆ. ನಾವು ಇವತ್ತು ಈ ಲೌಕಿಕದ ಆದೇಶಗಳು, ಲೌಕಿಕದ ನಿರೀಕ್ಷೆಗಳು, ಅಂದ್ರೆ ಲೌಕಿಕ ಅಂತ ಅಲ್ಲ, ಈ ಇರೋ ವ್ಯವಸ್ಥೆಯ ನಿರೀಕ್ಷೆಗಳಿಗೆ ನಾವು ಕಿವಿ ಕೊಡ್ತಾ 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 ಅದರ ಆಚೆಗಿರುವ ಯಾವುದೋ ಒಂದು ಅವ್ಯಕ್ತವಾಗಿರುವಂತ ಸಂಗತಿ, ನಮಗೆ ಬೇಕಾಗಿರುವಂತ ಸಂಗತಿ, ಅದನ್ನ ಕೇಳೋದಕ್ಕೆ ಕಿವಿಯನ್ನೇ ಕಳ್ಕೊಂಡ್ ಬಿಟ್ಟಿದೀವಲ್ಲ ಅನ್ನೋ ಸಂದರ್ಭದಲ್ಲಿ ಇದು ನನ್ನ ಕಿವಿಯನ್ನ ಬೆಳೆಯ ಬಿಟ್ರೆ ನಾನು ದೂರದ ದಡದಲ್ಲಿರುವ ಆ ಮಧುರವಾದ ಗಾನವನ್ನ ಕೇಳೋದಿಕ್ಕೆ ಆಗುತ್ತಲ್ಲ ಅನ್ನುವಂತ ಒಂದು ಆಶಯ ಇಲ್ಲಿ ನಮ್ಗೆ ಕಾಣುತ್ತೆ. ಹಾಗೆ ಮುಂದುವರಿತಾ ನಗು ಚೆಲುವು ಬೇಡ ಬಿಡು. ನಗು ಅನ್ನೋದು ಮತ್ತೆ ಪುನಃ ಸೌಂದರ್ಯವನ್ನ ಹೆಚ್ಚಿಸುವ ಸಂಗತಿ. ಚೆಲುವು ಇದು ನನಗೆ ಬೇಡ. ಚೆಲುವು ನಗು ಅಂತ ಅನ್ನೋದು ಹೆಣ್ಣಿಗೆ ಭೂಷಣ ಅಂತಾನೆ ನಾವು ಹೇಳ್ಕೊಂಡು ಬಂದಿರೋದು. ಇಲ್ಲಿ ಯಾಕೆ ನಮ್ಗೆ ಅದು ಯಾವುದು ಬೇಡ? ಒಂದು ಒಸಡಿನ ಹಲ್ಲು ಉದುರಿಸು. ಹಲ್ಲು ಉದುರಿಸೋದು ಅನ್ನೋದು ಕೂಡ ವ್ಯಕ್ತಿಯನ್ನ ಕುರೂಪಗೊಳಿಸುವ ಸಂಗತಿ ಅಂತಲೇ ನಾವು ಹೇಳ್ಕೊಂಡು ಬಂದಿರೋದು. ಸೊ ಇಲ್ಲಿ ಆಕೆ ನಗುನೂ ಬೇಡ, ಚೆಲುವು ಬೇಡ, ಒಸಡಿನ ಹಲ್ಲು ಉದುರಿಸು ಅಂತ ಕೇಳ್ಕೊಳ್ತಾ ಇದ್ದಾಳೆ. ಯಾಕಂದ್ರೆ
ಆ ಸಂಧಿಯಲ್ಲಾದರೂ ನಾಲಗೆ ಹೊರ ಬರಬಹುದು. ನಾಲಗೆ ಅನ್ನೋದು ಒಂದು ಮಾತಿನ ಸಂಕೇತ, ನಮಗೆ ಅನಿಸಿದ್ದನ್ನು ಹೇಳುವುದರ ಸಂಕೇತ. ಆದ್ರೆ ನಗು, ಚೆಲುವು ಇವುಗಳ ಒಂದು ಏನು ಮೆರುಗಿನಲ್ಲಿ ನಮ್ಮ ಧ್ವನಿಯನ್ನೇ ನಾವು ಅಡಗಿಸಿಕೊಂಡಿರುವ ಸಂದರ್ಭದಲ್ಲಿ ಹಲ್ಲನ್ನ ಉದುರಿಸಿಯಾಗಿ ಆದ್ರೂ ನನ್ನ ನಾಲಿಗೆ ಹೊರಗೆ ಬರುವ ಹಾಗೆ ಆಗ್ಲಿ ಅಂತ ಇಲ್ಲಿ ಆಕೆ ಕೇಳ್ಕೊಳ್ತಾಳೆ. ಆ ಸಂಧಿಯಲ್ಲಾದ್ರೂ ನಾಲಿಗೆ ಹೊರ ಬಂದ್ರೆ, ನನ್ನ ಒಳಗಿದ್ದ ಧ್ವನಿ ಹೊರಗೆ ಬಂದ್ರೆ ನನಗೆ ರಸ್ತೆ ಬದಿಯಲ್ಲಿ ನಿಂತು ಬೊಬ್ಬಿಡುವ ಅವಕಾಶವಾದರೂ ದಕ್ಕಲಿ ಅಂತ ಆಕೆ ಕೇಳ್ತಾ ಇದ್ದಾಳೆ. ನನಗೆ ಹೊರಗಡೆ ಬಂದು ಬೊಬ್ಬೆ ಹೊಡೆಯುವಂತಹ, ನನಗನ್ಸಿದ್ದನ್ನ ಕೂಗಿ ಚೀರಿ ಹೇಳುವಂತ ಅವಕಾಶವಾದ್ರೂ ಆ ಮೂಲಕ ಸಿಗ್ಲಿ ಅಂತ ಆಕೆ ಕೇಳ್ಕೊಳ್ತಾಳೆ. ಹಾಗೆ ಕೆಲವರ ಉದ್ರೇಕಕ್ಕೆ ಉಡುಗೆ ಕಾರಣವಂತೆ. ನಮ್ಮ ಸುತ್ತಮುತ್ತ ಎಲ್ಲೇ ಅತ್ಯಾಚಾರ ಆಗ್ಲಿ ಹೇಳೋ ಮಾತದೆ ಏನಂದ್ರೆ ಅವಳು ಬಟ್ಟೆ ಹಾಕೊಂಡಿದ್ ಸರಿಯಾಗಿರ್ಲಿಲ್ಲ ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಉದ್ರೇಕಗೊಳ್ಳೋದು ಯಾರೋ ಅದಕ್ಕೆ ಕಾರಣ ಇವಳು ಬಟ್ಟೆ ಅಂತಾನೆ ಹೇಳ್ಕೊಂಡ್ ಬರ್ಲಾಗ್ತಾ ಇದೆ. ಅಂದ್ರೆ ಯಾರು ಗುರಿ ಆಗ್ತಾ ಇದ್ದಾರೋ ಆ ಕೃತ್ಯಕ್ಕೆ, ಯಾರು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೋ ಅವರನ್ನೇ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸಿ ನೋಡುವಂತ ನಮ್ಮ ಮನಸ್ಥಿತಿ. ಆ ಉದ್ರೇಕಕ್ಕೆ ಅರೆಬರೆ ತೊಟ್ಟ ಉಡುಗೆ ಕಾರಣ ಅಂತ ಹೇಳೋರ್ ಎದುರಿಗೆ ಈಕೆ ಹೇಳ್ತಾಳೆ, ಅದನ್ನೂ ನಾನ್ ಬೇಕಾದ್ರೆ ನಿರ್ದಾಕ್ಷಿಣ್ಯವಾಗಿ ತೆಗೆದು ಬಿಡ್ತೀನಿ, ಅದನ್ನು ಜಾರಿಸುವೆ ನಿರ್ದಾಕ್ಷಿಣ್ಯವಾಗಿ, ನಂಗೆ ಉಡುಗೆಯ ಹಂಗೆ ಇಲ್ಲ ಅಂತ. ಮತ್ತೆ ಇಲ್ಲಿ ಅಕ್ಕನ ಪ್ರಾರ್ಥನೆ. ಇಲ್ಲಿ ಅಕ್ಕ ನನ್ನ ಮನಸ್ಸಲ್ಲಿ ತಂದ್ಕೊಂಡು ನಾವಿಲ್ಲಿ ನೋಡಿದಾಗ ಅಕ್ಕನೂ ಅಷ್ಟೇ ದೇಹದ ಹಂಗು ತೊರೆದು, ಹೆಣ್ಣನ್ನ ದೇಹವಾಗಿ ನೋಡುವ ಸಮಾಜದ ಎದುರಿಗೆ ದೇಹದ ಹಂಗನ್ನ ತೊರೆದು ಮಾತಾಡಿದಂಥವಳು. ಇಲ್ಲಿ ಎಲ್ಲದಕ್ಕೂ ಹೆಣ್ಣನ್ನ ದೇಹ ಮೂಲವಾಗಿ ನೋಡುವಂಥದ್ದು ಮತ್ತು ಹೆಣ್ಣಿನ ದೇಹವೇ ಈ ಎಲ್ಲ ಸಮಸ್ಯೆಗಳಿಗೆ, ಅನರ್ಥಕ್ಕೆ ಕಾರಣ ಅನ್ನುವಂಥದ್ದು ಇದೆಯಲ್ಲ. ಸೊ ಹಾಗಾದಾಗ ಇಲ್ಲಿ ಉದ್ರೇಕಕ್ಕೆ ಕಾರಣ ಉಡುಗೆ ಅಂತಿರಲ್ಲ ನೀವು, ಆ ಉಡುಗೆಯನ್ನು ನಾನು ನಿರ್ದಾಕ್ಷಿಣ್ಯವಾಗಿ ಬಿಟ್ಬಿಡ್ತೀನಿ, ಬದಲು ರೋಮಗಳಿಂದಲೇ ಇಡೀ ಮೈ ಮುಚ್ಚುವಂತಾಗಲಿ ಅಂತ ಕೇಳ್ತಾ ಇದ್ದಾರೆ. ಇಡೀ ಪ್ರಾಣಿ ಸಂಕುಲದಲ್ಲೇ ಮನುಷ್ಯರಿಗೆ ಸಣ್ಣ ಸಣ್ಣ ರೋಮಗಳಿರೋದು, ಇನ್ನೆಲ್ಲ ಪ್ರಾಣಿಗಳಿಗೆ ದಟ್ಟವಾದ ರೋಮಗಳಿದಾವೆ. ಯಾಕಂದ್ರೆ ಆ ಪ್ರಾಣಿಗಳು ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೆ. ಮನುಷ್ಯರು ಆ ಕಾರಣಕ್ಕೆ ನಾವು ಉಡುಗೆಗಳನ್ನು ತೊಡ್ತಾ ಇದ್ದೀವಿ. ಸೊ ಆದ್ರೆ ಆ ಉಡುಗೆ ಅನ್ನೋದೇ ಎಷ್ಟೊಂದೆಲ್ಲ ಒಂದು ಚರ್ಚೆಗೆ, ಟೀಕೆಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕಾರಣ ಆಗಿದೆ. ಸೊ ಇಲ್ಲಿ ಆ ದೇಹದ ಬಗೆಗಿರುವಂತಹ ಒಂದು ಬೀಡು ಬಿಸಾತಿದೆಯಲ್ಲ, ಅದನ್ನೇ ನಾನು ಬಿಟ್ಟು ನಿರ್ದಾಕ್ಷಿಣ್ಯವಾಗಿ ನಾನು ಬಿಟ್ಬಿಡ್ತೀನಿ, ರೋಮಗಳಿಂದಲೇ ಇಡೀ ಮೈ ಮುಚ್ಚುವಂತಾಗಲಿ ಅಂತ ಆಕೆ ಹೇಳ್ತಾ ಇದ್ದಾರೆ. ಮುಂದೆ ಈ ಪದ್ಯ ಒಂದು ಕೊಡೋ ಸ್ಟೇಟ್ಮೆಂಟ್ ಇದೆಯಲ್ಲ, ಇಡೀ ಪದ್ಯವನ್ನ ಒಂದು ರಾಜಕೀಯ ನೆಲೆಗೆ ಒಯ್ದು ಬಿಡ್ತದದು. ಹಸುವಿಗಿದ್ದ ರಕ್ಷಣೆ ಹೆಣ್ಣಿಗಿಲ್ಲ ಸ್ವಾಮಿ. ನಮ್ಮ ಇಡೀ ಇವತ್ತಿನ ಭಾರತದ ಒಂದು ರಾಜಕಾರಣ ಏನಿದೆ ಅದು ಇವತ್ತು ಹೆಣ್ಣನ್ನ ನೋಡುವಂತ ರೀತಿ. ಒಂದು ಹಸು, ಒಂದು ಪ್ರಾಣಿ, ಆ ಹಸುವಿಗೆ ಕೊಟ್ಟಿರುವಂತಹ ಒಂದು ಮೌಲ್ಯ, ಅದು ಸೃಷ್ಟಿ ಮಾಡಿರುವಂತಹ ಒಂದು ಏನು ವಿಚಿತ್ರವಾದ ಒಂದು ಸ್ಥಿತಿ. ಅದನ್ನ ಈ ಪದ್ಯ ಈ ಒಂದು ಸಾಲಿನ ಮೂಲಕ ಹೇಳುತ್ತೆ. ಹಸುವಿಗಿದ್ದ ರಕ್ಷಣೆ ಹೆಣ್ಣಿಗಿಲ್ಲ ಸ್ವಾಮಿ. ಅದಕ್ಕೇನೆ ಹೆಣ್ಣು ನನಗೆ ನಾಜೂಕು ಮಲೆಗಳ ಬದಲು ಹಿಂಡುವ ಕೆಚ್ಚಲು ಕೊಡು, ಹಿಂಡು ಮುಷ್ಟಿಗಳನ್ನು ಸಹಿಸುವ ಕೆಚ್ಚಲು ಕರುಣಿಸು, ಮುಂಗುರುಳ ಬದಲು ಜೋಡಿ ಕೋಡು ದಯಪಾಲಿಸು, ಮೈಮುತ್ತಿ ಕಾಡುವ ನೊಣಗಳನ್ನ ಓಡಿಸೋದಿಕ್ಕೆ ಜಡೆಯ ಬದಲು ಬಾಲವನ್ನ ಕೊಡು, ಸೊಂಟದ ಬದಲಿಗೆ 4 ಕಾಲುಗಳ ಬಗ್ಗು ನಡೆ ನನಗೆ ನಾನು ರೂಢಿಸಿಕೊಳ್ಳುವ ಹಾಗೆ ಆಗ್ಲಿ, ಓಲೆಯ ಬದಲು ನನಗೆ ಉದ್ದವಾದ ಕಿವಿಯನ್ನು ಕೊಡು, ನಗು ಚೆಲುವಿನ ಬದಲು ನನ್ನ ನಾಲೆಗೆ ಹೊರಬಂದು ಬೊಬ್ಬಿಡುವ ಅವಕಾಶವಾದರೂ ನನಗೆ ಸಿಗ್ಲಿ, ಆ ಉಡುಗೆಯ ಬದಲು ಮೈ ತುಂಬಾ ರೋಮ ಇರ್ಲಿ ಅಂತ ಹೇಳಿ ಆಕೆ ಕೇಳ್ಕೊಳ್ತಾ ಇರೋದು. ಇವೆಲ್ಲವನ್ನ ಈ ಸಾಲು ಮತ್ತೊಂದ್ಸರ್ತಿ ನಮ್ಗೆ ನೋಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇದೆ. ಹಸುವಿಗಿದ್ದ ರಕ್ಷಣೆ ಹೆಣ್ಣಿಗಿಲ್ಲ ಸ್ವಾಮಿ ಅಂತ. ಅದಕ್ಕಾಗಿಯೇ ಮೊತ್ತ ಮೊದಲು ನನ್ನನ್ನು ಹಸುವಾಗಿ ಮಾರ್ಪಡಿಸು. ಇಲ್ಲಿ ನನಗೆ ಇದು ಬೇಡ, ಹೀಗೆ ಮಾಡು ಅಂತ ಆಕೆ ಹೇಳ್ತಾ ಇದ್ದಾಳಲ್ವಾ, ಅದೆಲ್ಲದಕ್ಕೂ ಒಂದು ತಾರ್ಕಿಕವಾದ ಒಂದು ಒಂದು ಅರ್ಥ ಮಾಡಿಕೊಳ್ಳೋ ಒಂದು ಬಿಂದು ನಮ್ಗೆ ಇಲ್ಲಿ ಸಿಗುತ್ತೆ. ಹಸುವಿಗಿದ್ದ ರಕ್ಷಣೆ ಹೆಣ್ಣಿಗಿಲ್ಲ ಸ್ವಾಮಿ, ಅದಕ್ಕಾಗಿಯೇ ಮೊತ್ತ ಮೊದಲು ನನ್ನನ್ನು ಹಸುವಾಗಿ ಮಾರ್ಪಡಿಸು. ನಂತರ ಬೇಕಾದರೆ ನನ್ನೀ ಒಡಲನ್ನು ನಿನ್ನ 33 ಕೋಟಿ ನೆಂಟರಿಷ್ಟರಿಗೆ ಬಾಡಿಗೆಗೆ ಬಿಡು ಅಂತ ಕವಿತೆ ಕೊನೆಗೊಳ್ಳುತ್ತದೆ. ಮೊದಲು ನನ್ನನ್ನ ಹಸುವಾಗಿ ಮಾರ್ಪಡಿಸಿ, ನಂತರ ನಿನ್ನ ನೆಂಟರಿಷ್ಟರಿದಾರಲ್ಲ, ಪ್ರಭು ಹತ್ರ ಈಕೆ ಮಾತಾಡ್ತಾ ಇರೋದು.
ಹಸುವಿನ ದೇಹದ ಒಳಗಡೆ 33 ಕೋಟಿ ದೇವತೆಗಳಿದ್ದಾರೆ ಅಂತಾನೆ ನಮ್ಗೆ ಎಲ್ಲರೂ ನಂಬಿಸ್ಕೊಂಡ್ ಬರ್ತಾ ಇರೋದಲ್ವಾ. ನೀನು ಈ 33 ಕೋಟಿ ದೇವತೆಗಳು ಹಸುವಿನ ಮೈಯಲ್ಲಿದ್ದಾರೆ, ಈ ಹೆಣ್ಣಿನ ದೇಹದ ಮೇಲೆ ಕಂಡವರೆಲ್ಲ ನೊಣಗಳ ಹಾಗೆ ನೋಡ್ತಾ ಇರ್ತಾರೆ. ಸೊ ಇದರ ಬದಲಿಗೆ ನನ್ನನ್ನು ಹಸುವಾಗಿ ಮಾರ್ಪಡಿಸು ಮೊದಲು, ಆಮೇಲೆ ಈ 33 ಕೋಟಿಗಳನ್ನ ಅವರಿಗೆ ನನ್ನ ದೇಹವನ್ನ ಬಾಡಿಗೆಗೆ ಬಿಡು ಅಂತ ಹೇಳ್ಬೇಕಾದ್ರೆ ಒಂದು ಮೊನಚಾದ ವ್ಯಂಗ್ಯ ನಮ್ಗೆ ಕವಿತೆಯಲ್ಲಿ ಕಾಣಿಸುತ್ತೆ. ನಾನು ಈಗಾಗ್ಲೇ ಹೇಳ್ದ ಹಾಗೆ ಈ ಕವಿತೆ ಒಂದು ಬಗೆಯ ಹತಾಶೆ, ಒಂದು ಬಗೆಯ ವ್ಯಂಗ್ಯ, ಒಂದು ಬಗೆಯ ಪ್ರತಿರೋಧವನ್ನ ತನ್ನ ಒಡಲಲ್ಲಿ ಇಟ್ಕೊಂಡ್ಬಿಟ್ಟಿದೆ. ಅದರ ಜೊತೆಗೆ ಇವತ್ತಿನ ಪ್ರಸಕ್ತ ರಾಜಕೀಯ ಸ್ಥಿತಿಗೆ ಒಂದು ಶಕ್ತವಾದಂತ ಒಂದು ಕಮೆಂಟ್ ಆಗಿ, ಒಂದು ರಾಜಕೀಯವಾದ ಕಮೆಂಟ್ ಆಗಿ ನಮ್ಗೆ ಈ ಪದ್ಯ ಕಾಣಿಸುತ್ತೆ. ಅದ್ರ ಜೊತೆಗೆ ಇಲ್ಲಿ ಮಾನವ ನಿರ್ಮಿತವಾದ ಪ್ರಕೃತಿ ಸಹಜವಾದ ಸಂಗತಿಗಳಿದಾವೆ, ಅದಕ್ಕೆ ನಾವು ಅಟ್ಯಾಚ್ ಮಾಡಿರುವ ಒಂದು ಮೌಲ್ಯ ಇದೆಯಲ್ಲ, ಆ ಮೌಲ್ಯ ಅನ್ನೋದೇ ಎಷ್ಟು ಜೀವ ವಿರೋಧಿಯಾಗಿದೆ. ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅದು ಸಾಧ್ಯ ಮಾಡ್ತಾ ಇಲ್ಲ, ಬೇರೆಯವರು ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಡೀ ಒಂದ್ ವ್ಯವಸ್ಥೆ ನಮ್ಗೆ ಹೇಗೆ ವಿಷಮತೆಯನ್ನ ಸೃಷ್ಟಿ ಮಾಡಿದೆ ಇದು ಅಂತ ನಮ್ಗೆ ಇದು ಅರ್ಥ ಮಾಡಿಸ್ತಾ ಹೋಗುತ್ತೆ. ಹಾಗಾಗಿ ಈ ಯಾವ್ದನ್ನ ಕಲ್ಚರ್ ಅಂತ ನಾವು ಸೃಷ್ಟಿ ಮಾಡ್ಕೊಂಡಿದೀವಿ, ಅದ್ರೊಳಗೆ ಎಷ್ಟು ವಿಕಾರಗಳಿದಾವೆ. ಹೆಣ್ಣಿನ ಒಂದು ಅಸ್ತಿತ್ವವನ್ನು ಹೇಗೆ ನಮ್ಗೆ ನಮ್ಮ ಸಂಸ್ಕೃತಿ ನೋಡೋದಿಕ್ಕೆ ಹೇಳ್ಕೊಟ್ಟಿದೆ. ಒಂದು ಹಸು ಅದೊಂದು ಪ್ರಾಣಿ, ಆ ಪ್ರಾಣಿಯನ್ನು ಒಂದು ಪ್ರಾಣಿಯಂತೆ ನೋಡಕ್ ಆಗ್ದೇನೆ ಹೇಗೆ ನೋಡೋದಿಕ್ಕೆ ನಮ್ಗೆ ಅದು ದೂಕಿದೆ, ನಮ್ಮನ್ನ ಒತ್ತಾಯ ಮಾಡ್ತಾ ಇದೆ. ಸೊ ಈ ನೆಲೆಯಲ್ಲಿ ಈ ಪದ್ಯ ಬೇರೆ ಬೇರೆ ನೆಲೆಯಲ್ಲಿ ಹಲವು ಅರ್ಥಗಳನ್ನ ಕೊಡ್ತಾ ಹೋಗುತ್ತೆ. ಸೊ ಈ ಪದ್ಯವನ್ನ ಪ್ರಾಯೋಗಿಕ ವಿಮರ್ಶೆ ನೆಲೆಯಲ್ಲಿ ನಾನು ಎಷ್ಟರ ಮಟ್ಟಿಗೆ ನೋಡಿದ್ದೀನೋ ಅಂತ ಗೊತ್ತಿಲ್ಲ, ಆದ್ರೆ ಪ್ರಾಯೋಗಿಕ ವಿಮರ್ಶೆ ಅಂತ ಮಾಡ್ತಾ ಇರೋ ಹೊತ್ತಿನಲ್ಲೇ ಆ ಒಂದೊಂದು ಪದನು ಕೂಡ ನಾವು ಬಳಸ್ತೀವಲ್ವಾ, ಸಂಸ್ಕೃತಿಯ ಭಾಗವಾಗಿ, ಒಂದು ಸಮಾಜದ ಭಾಗವಾಗಿ ಒಂದೊಂದು ಪದವನ್ನ ನಾವು ಬಳಸ್ತಾ ಇರಬೇಕಾದ್ರೆ ಆ ಪದಗಳ ಹಿಂದೆಯೇ ಒಂದು ಕಲ್ಚರಲ್ ಬ್ಯಾಗೇಜ್ ಇರ್ತದೆ, ಒಂದು ಸಾಂಸ್ಕೃತಿಕವಾದ ಅರ್ಥ ಇರ್ತದೆ ಪ್ರತಿಯೊಂದು ಪದಕ್ಕೂ ಕೂಡ. ಅದು ನಿರ್ದಿಷ್ಟವಾದ ಅರ್ಥವನ್ನ ನಮ್ಗೆ ಧ್ವನಿಸ್ತಾ ಇರ್ತದೆ. ಹಾಗೆ ನೋಡಿದಾಗ ಈ ಪದ್ಯ ನಮಗೆ ನಮ್ಮ ಸಂಸ್ಕೃತಿ ಹೇಳಿಕೊಟ್ಟಂತಹ ಅರ್ಥಗಳು ಮತ್ತು ನಮ್ಮ ರಾಜಕಾರಣ ಕಟ್ಟಿಕೊಡುವ ಅರ್ಥ, ಈ ರೀತಿ ಬೇರೆ ಬೇರೆ ನೆಲೆಯಲ್ಲಿ ನಮ್ಗೆ ಅರ್ಥವನ್ನ ಅದು ಧ್ವನಿಸ್ತಾ ಹೋಗುತ್ತೆ. ಮತ್ತೆ ಈ ಪದ್ಯ ತುಂಬಾ ಇಂಟರ್ ಟೆಕ್ಸ್ಚುಯಾಲಿಟಿ ಇದೆ ಇಲ್ಲಿ. ಅಕ್ಕನ ವಚನಗಳ ಜೊತೆಗೆ ಈ ಪದ್ಯ ನೋಡ್ಬೋದು. ಅಕ್ಕನ ಪ್ರಾರ್ಥನೆ ಅಂತ ಮೊದಲೇ ಇದೆ. ಅಕ್ಕನ ಬಟ್ಟಿಹ ಮೊಲೆಯ ಭರದ ಜವ್ವನದ ಚೆಲುವ ಕಂಡು ನೀವು ಬಂದಿರಿ ಅನ್ನುವಂತ ವಚನ ನಮ್ಗೆ ನೆನಪಾಗುತ್ತೆ. ಹಾಗೆ ದೂ ಸರಸ್ವತಿಯವರ ಕಿತ್ತು ಬಿಸಾಡುತ್ತಿದ್ದೆ ಈ ಮೊಲೆ ಯೋನಿ ತೊಗಲ ಮೆತ್ತೆಗಳ, ಈ ಮಗುವನ್ನ ನನಗೆ ಹಡಿಯೋದಿಕ್ಕಿದ ಅವಕಾಶ ಮಾಡ್ಕೊಡ್ತಾ ಇದೆ, ಅದಲ್ಲದೆ ಇದ್ದಿದ್ರೆ ನಾನು ಇದನ್ನೆಲ್ಲ ಕಿತ್ತು ಬಿಸಾಡ್ತಾ ಇದ್ದೆ ಅಂತ ಅವ್ರು ಬರೀತಾರಲ್ವಾ, ಆ ಪದ್ಯ ನೆನಪಾಗುತ್ತೆ. ಹಾಗೆ ತೆಲುಗಿನ ಓಲ್ಗಾ ಅನ್ನುವ ಲೇಖಕಿಯ ರಾಜಕೀಯ ಕಥೆಗಳು ಅಂತ ಆ ಕೃತಿನಲ್ಲಿ ಬೇರೆ ಬೇರೆ ಹೆಣ್ಣು ತನ್ನ ದೇಹದ ಭಾಗಗಳ ಬಗ್ಗೆ ತನಗೆ ಅನಿಸಿದ್ದೇನು, ತನಗೆ ಇದು ಸಮಾಜ ಹೇಳ್ಕೊಟ್ಟಿದ್ದೇನು, ಇದರಿಂದಾಗಿ ತಾನು ಅನುಭವಿಸ್ತಾ ಇರೋದೇನು, ಕೊನೆಗೆ ತನ್ನ ದೇಹದ ಭಾಗಗಳ ಬಗೆಗೆ ಆಕೆಗೆ ಮೂಡುವ ಒಂದು ಭಾವನೆಗಳೇನು, ಅದು ನವಿರು ಹುಟ್ಟಿಸುವ ಸಂಗತಿ ಆಗ್ಬೇಕಾಗಿದ್ದು ಕೊನೆಗೆ ಹೇಗೆ ತನ್ಮಗೆ ತಮಗೆ ಜಿಗುಪ್ಸೆ ಹುಟ್ಟಿಸುವಂತಹ, ನೋವು ತರುವಂತಹ, ರಿಜೆಕ್ಟ್ ಮಾಡೋದಕ್ಕೆ ಬಯಸುವ ಸಂಗತಿ ಆಗಿದೆ ಅನ್ನೋದನ್ನ ಬೇರೆ ಬೇರೆ ಹೆಣ್ಣಿನ ಜಡೆ ಅಂತ ಒಂದು ಕತೆ ಬರುತ್ತೆ, ಮೊಲೆಗಳ ಬಗ್ಗೆ ಒಂದು ಕತೆ ಬರುತ್ತೆ. ಸೊ ಹೀಗೆ ಆಕೆ ಹೆಣ್ಣಿನ ದೇಹದ ಭಾಗಗಳನ್ನ ಇಟ್ಕೊಂಡೆ ಆ ಕತೆಗಳನ್ನ ಅವರು ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗಾಗಿ ಈ ಕವಿತೆ ಅನೇಕ ನಮ್ಮ ಸಮಕಾಲೀನ ಮತ್ತು ಈ ಹಿಂದೆ ಬಂದಿರುವ ಕವಿತೆಗಳ ಜೊತೆಗೆ ಒಂದು ಮಾತಾಡ್ತಾ ಇದೆ. ಆ ಕಾರಣಕ್ಕೂ ಕೂಡ ಈ ಕವಿತೆ ಬಹಳ ಮುಖ್ಯವಾದ ಕವಿತೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ ಈ ಕವಿತೆಯನ್ನ ನಾನು ಸರಿಯಾಗಿ ಎಷ್ಟರ ಮಟ್ಟಿಗೆ ಈ ಕವಿತೆಯ ಅರ್ಥವನ್ನ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀನೋ, ಅಥವಾ ಈ ಕವಿತೆಯ ಓವರ್ ರೀಡಿಂಗ್ ಆಗಿದೆಯೋ, ಅಥವಾ ಇನ್ನೇನಾದ್ರೂ ಇದರಲ್ಲಿ ವಿಸಂಗತಿಗಳಿದಾವೋ ಗೊತ್ತಿಲ್ಲ. ಚರ್ಚೆ ಸಂದರ್ಭದಲ್ಲಿ ನೀವು ಆ ವಿಚಾರಗಳನ್ನ ಎತ್ತಿದ್ರೆ ನಾವ್ ಇನ್ನಷ್ಟು ಚರ್ಚೆ ಮಾಡ್ಬೋದು. ಹೀಗೆ ನಿಮ್ಮ ಜೊತೆಗೆ ಒಂದಷ್ಟು ಹೊತ್ತು ಕವಿತೆ ಜೊತೆಗೆ ಕಳೆಯೋದಿಕ್ಕೆ ಅವಕಾಶ ಮಾಡಿಕೊಟ್ಟ ಭಂಡಾರ ಪ್ರಕಾಶನ, ಬಾಬುರಾಯ್ ದೊರೆ ಅವರು, ಮಧು ಬಿರಾದಾರು, ಹಾಗೆ ಬಸವರಾಜ್ ಕೊಡಗುಂಟಿ ಎಲ್ಲ ಸ್ನೇಹಿತರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಈಗ ಕೆಲವು ಪ್ರಶ್ನೆಗಳು ಬಂದಿದ್ದಾವೆ ಮೇಡಮ್ ಇನ್ಬಾಕ್ಸ್ ನಲ್ಲಿ. ಓಕೆ ಸರ್, ಅವುಗಳನ್ನ ಚರ್ಚೆಗೆ ತಗೊಳ್ಳೋಣ. ಹೌದು ಸರ್, ಒಂಚೂರು ನೀವು ಇಫ್ ಯು ಡೋಂಟ್ ಮೈಂಡ್ ನಂಗೆ ಒಂಚೂರು ಪ್ರಶ್ನೆ ಹೇಳ್ತೀರಾ? ಹಾ ಸರ್. ಹಾ ಮೇಡಮ್. ಈಗ ಕೋಡ್ಗುಂಟಿ ಸರ್ ಅವರ ಪ್ರಶ್ನೆ ಇದೆ ಮೇಡಮ್. ಕವನ
ಸೌಂದರ್ಯವನ್ನು ಒಲ್ಲೆ ಅಥವಾ ಇಲ್ಲವೇ ಬೇಡ ಎನ್ನುತ್ತಿದೆಯಾ? ಸೌಂದರ್ಯ ಬಗೆಗಿನ ತಿಳುವಳಿಕೆಯನ್ನು ರಿಜೆಕ್ಟ್ ಮಾಡುತ್ತಿದೆನಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಓಕೆ. ನನ್ಗೆ ಏನ್ ಅನಿಸ್ತಿದೆ ಅಂತಂದ್ರೆ, ಸೌಂದರ್ಯವನ್ನ ರಿಜೆಕ್ಟ್ ಮಾಡೋದು ಅನ್ನೋದಕ್ಕಿಂತ ಸೌಂದರ್ಯದ ಬಗೆಗೆ ನಮಗೆ ಕಟ್ಟಿಕೊಟ್ಟ ಒಂದು ಸ್ಟೀರಿಯೋಟಿಪಿಕಲ್ ಆದ ತಿಳುವಳಿಕೆ ಇದೆಯಲ್ಲ, ಅದ್ರ ಬಗ್ಗೆ ಇದು ಮಾತಾಡ್ತಿದೆ ಅಂತ ಅನ್ಸುತ್ತೆ. ಮತ್ತು ಸಹಜವಾದ ಒಂದು ಸೌಂದರ್ಯ, ಸಹಜವಾದ ನಮ್ಮ ನವಿರು ಪುಳಕಗಳಿದೆಯಲ್ಲ, ಅದನ್ನು ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಡದೆ ನಮ್ ದೇಹದ ಬಗ್ಗೆನೆ ನಮಗೆ ಒಂಥರ ಡಿಜೆಕ್ಟೆಡ್ ಫೀಲಿಂಗ್ ಅಂತ ಬರುವ ಹಾಗೆ ಮಾಡಿದ್ಯಲ್ಲ, ಅದ್ರ ಬಗ್ಗೆ ಮಾತಾಡ್ತಿದೆ ಅಂತ ಅನ್ಸುತ್ತೆ. ನಮಸ್ತೆ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಹ್ಮ್ ಹ್ಮ್ ಹೌದು. ಹ್ಮ್ 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 ಹೌದು. ಹ್ಮ್ 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 ಓಕೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಭಾರತಿ ಮೇಡಮ್ ನಮಸ್ತೆ. ಇದು ವಿಷ್ಣುಮೂರ್ತಿ ಅಂತ ಉಡುಪಿಯಿಂದ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಹೇಳಿ. ಕವಿತೆಯನ್ನ ನೀವು ವಿಶ್ಲೇಷಿಸಿದ ರೀತಿ ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ವಿವಿಧ ಆಯಾಮಗಳಿಂದ ನೀವು ನೋಡಿದ್ದೀರಿ. ಆದ್ರೆ ಇದೆಲ್ಲವನ್ನ ಹೊರತುಪಡಿಸಿ ಒಂದು ಈ ಕವಿತೆಗೆ ಇರುವಂತಹ ಲಿಮಿಟೇಷನ್ ಏನು ಅಂತ ಹೇಳಿದ್ರೆ, ಅದು ಮಹಿಳೆಯ ಲಿಬರೇಷನ್ ಅನ್ನ ಬಯಸ್ತದೆ ಅದು. ಹಾಗೆ ಮಹಿಳೆಯ ಲಿಬರೇಷನ್ ಅನ್ನ ಬಯಸ್ತಾ ಹಸುವಿನ ಒಟ್ಟಿಗೆ ಕಂಪೇರ್ ಮಾಡ್ತಾ ಕೊನೆಗೆ ಒಂದು ರೀತಿಯ ದಾಸ್ಯದಿಂದ ಇನ್ನೊಂದು ರೀತಿಯ ದಾಸ್ಯ, ಅದು ಎರಡೂ ಕೂಡ ಈ ಮೇಲ್ ಡಾಮಿನೇಟೆಡ್ ಸೊಸೈಟಿಯ ಒಂದು ಅಧಿಕಾರ ಕೇಂದ್ರಿತವಾದಂತಹ ಒಂದು ನೆಲೆಯಿಂದ ನೋಡಿದ್ರೆ ಒಂದು ರೀತಿಯ ದಾಸ್ಯದಿಂದ ಇನ್ನೊಂದು ರೀತಿಯ ದಾಸ್ಯಕ್ಕೆ ಮಾತ್ರ ಒಯ್ತದೆ. ಯಾಕಂತ ಹೇಳಿದ್ರೆ ಹಸುವನ್ನ ಕಟ್ಟ ಕಡೆಗೆ ನೋಡುವಂತಹ ರೀತಿ ಏನು ಅಂತ ಹೇಳಿದ್ರೆ, ಅದು ಈ ಅಧಿಕಾರ ಕೇಂದ್ರಿತವಾದಂತಹ ನೆಲೆಯಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅದು ಕೂಡ ಒಂದು ಆಬ್ಜೆಕ್ಟ್ ಆಗಿ, ಅದು ಕೂಡ ಲಾಸ್ಟಿಗೆ ಹೆಣ್ಣನ್ನು ಮಾತ್ರ ಆಬ್ಜೆಕ್ಟಿಫೈ ಮಾಡಿದಲ್ಲ, ಹಸುವನ್ನ ಕೂಡ ಆಬ್ಜೆಕ್ಟ್ ಆಗಿಯೇ ಈ ಕವಿತೆಯೂ ನೋಡ್ತದೆ. ಮತ್ತೆ ಒಂದು ರೀತಿಯ ದಾಸ್ಯದಿಂದ ಇನ್ನೊಂದು ರೀತಿಯ ದಾಸ್ಯಕ್ಕೆ ಬಂದು ನಿಲ್ಲುವಲ್ಲಿ ಕೊನೆಗೊಳ್ಳುತ್ತದೆ. ಪೊಲಿಟಿಕಲ್ ರೀಡಿಂಗ್ ನೀವು ಹೇಳಿದ್ರಿ, ಆದ್ರೆ ಕವಿತೆ ಅದಕ್ಕಿಂತ ಮುಂದೆ ಹೋಗೋದಿಲ್ಲ. ಸರ್, ನಾನು ನೀವ್ ಹೇಳಿದ್ದೇನೆ ನನ್ಗೆ ಏನು ಅನಿಸ್ತಿದೆ ಅಂತ ಅಂದ್ರೆ ಹೇಳ್ತೀನಿ, ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ ಸರ್. ಖಂಡಿತ ಇಲ್ಲಿ ನನ್ಗೆ ಅನ್ಸೋದು ನೇಚರ್ ಮತ್ತೆ ಕಲ್ಚರ್ ಅಂತ ಇದೆ. ಒಂದು ಬಯೋಲಾಜಿಕಲ್ ಬೀಯಿಂಗ್ ಆಗಿ ಹಸು ಇದೆ, ಹಾಗೆ ಬಯೋಲಾಜಿಕಲ್ ಬೀಯಿಂಗ್ ಆಗಿ ಒಬ್ಬ ಹೆಣ್ಣು ಇದ್ದಾಳೆ. ಆದ್ರೆ ಹೆಣ್ಣಿನ ಕೆಲವು ಕಲ್ಪನೆಗಳು, ಏನು ಸ್ಕ್ರೀನ್ ಶೇರಿಂಗ್ ಆಗ್ತಿದೆ, ಏನೋ ಆಗ್ತಿದೆ ನೋಡಿ. ಅಶೋಕ್ ಅನ್ನೋರು ಯಾರು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀರಾ? ಈ ಮೌಲ್ಯಗಳು, ಅದರ ಹೇರಿಕೆ, ಕೆಲವು ನಿರೀಕ್ಷೆಗಳು ಹೆಣ್ಣಿನ ಮೇಲೂ ಇದೆ. ಹಸುವನ್ನು ಕೂಡ ಒಂದು ಪ್ರಾಣಿಯಾಗಿ ನೋಡಲಾಗದೆ ಅದನ್ನ ಇನ್ಯಾವುದೋ ಒಂದರ ಸಂಕೇತವಾಗಿ ನೋಡ್ತಾ ಇರೋದು ಎರಡೂ ಇದೆ ಇದರಲ್ಲಿ. ಹಾಗಾದಾಗ ಇಲ್ಲಿ ನೀವು ಹೇಳಿರುವಂತದ್ದು ಇದೆಯಲ್ಲ, ಏನಂದ್ರೆ ಕೊನೆಗೂ ಇಲ್ಲಿ ಕೆಚ್ಚರಿಸು ಅಥವಾ ನನಗೆ ಬಾಲವಾಗಿ ನನ್ನ ಜಡೆಯನ್ನ ರೂಪಾಂತರಿಸು, ಬಗ್ಗು ನಡೆ ನನಗೆ ಬರ್ಲಿ, ಕಿವಿಯನ್ನ ನಿಮಿರಿಸು ಅಂತೆಲ್ಲ ಆಕೆ ಹೇಳಿದಾಗ್ಲೂ ಕೂಡ ಅದನ್ನ ಈ ಸ್ಥಾಪಿತ ಮೌಲ್ಯಗಳಿಂದ ನನಗೆ ಬಿಡುಗಡೆಯಾಗಿ ಇವನ್ನೆಲ್ಲ ತನ್ನನ್ನ ಎಸರ್ಟ್ ಮಾಡ್ಕೊಳ್ಳೋದಿಕ್ಕೆ ದಾರಿಯಾಗಿ ಇದು ಬರ್ಲಿ ಅಂತ ಹೇಳ್ತಾಳೆ. ಆದ್ರೆ ಅದರ ಮುಂದುವರಿದಾಗಿ ತನ್ನನ್ನ ತಾನು ಕಂಡ್ಕೊಳ್ಳುವ ಬಗೆ ಇದೆಯಲ್ಲ, ಅದು ನೀವು ಹೇಳಿದ ಹಾಗೆ ಅದು ನಮ್ಗೆ ಇನ್ನೂ ಈ ಕವಿತೆನಲ್ಲಿ ಅಷ್ಟು ಸ್ಪಷ್ಟವಾಗಿ ಗೋಚರಿಸೋದಿಲ್ಲ ಅಂತ ನಂಗೆ ಅನ್ಸುತ್ತೆ. ಮೇಡಮ್ ನಮಸ್ತೆ. ಮೇಡಮ್ ಅಂಬರೀಷ್ ಅಂತ ಹೇಳಿ
ಇದು ಹಾ ಚಿಕ್ಕಬಳ್ಳಾಪುರ. ಹೇಳಿ. ಆ, ಸೌಂದರ್ಯಕ್ಕೆ ಸಂಬಂಧಪಟ್ಟಾಗ ಅದು ಒಂದೆರಡು ಮಾತು ಮೇಡಮ್. ಅಲ್ಲಿ ಹಾ ಸೌಂದರ್ಯ, ನನ್ನ ಅನಿಸಿಕೆ ಅಷ್ಟೇ ಅದು. ಆಯ್ತು. ಸೌಂದರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಂದು ಹೆಣ್ಣು ಕುಲಕ್ಕೂ ಅವ್ರು ಹೇಳ್ತಾ ಇದ್ದಾರೆ ಹ್ಮ್ ಒಂದು ಕಡೆ, ಇನ್ನೊಂದು ಕಡೆ ಪುರುಷ ಸಮಾಜಕ್ಕೂ ಕೂಡ ಚಾಟಿ ಏಟನ್ನ ಬೀಸ್ತಾ ಇರುವಂತದ್ದು. ಒಂದು ಹ್ಮ್ ಹೆಣ್ಣನ್ನ ಬರೀ ಸೌಂದರ್ಯದ ಬೊಂಬೆಯಾಗಿ ನೋಡ್ತಾ ಇರುವಂತಹ ಇಡೀ ಗಂಡು ಸಮಾಜಕ್ಕೂ ಅವಳು ಬೈತಾ ಇದ್ದಾಳೆ. ಹ್ಮ್ ಎರಡನೇದು, ಹೆಣ್ಣು ಆದಂತವಳು ಬರೀ ಸೌಂದರ್ಯದ ಬೊಂಬೆ, ನಾನು ಅಲಂಕಾರ ಮಾಡ್ಕೊಂಡೇ ಇರ್ಬೇಕು ಜೀವನ, ನನ್ನ ಜೀವನ ಹೆಣ್ಣಿನ ಜೀವನ ಅಂತಂದ್ರೆ ಬರೀ ಅಲಂಕಾರಕ್ಕೆ ಸೀಮಿತ ಅಂತ ಬಯಸ್ಕೊಂಡು ಅಲಂಕಾರದ ವಸ್ತುಗಳಲ್ಲೇ ಮುಳುಗಿ ಆ ರೀತಿಯಲ್ಲಿ ಜೀವನ ಮಾಡ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೂ ಕೂಡ ಚಾಟಿ ಏಟನ್ನ ಬೀಸ್ತಾ ಇದ್ದಾರೆ ಅನ್ನುವಂಥದ್ದು. ಆ ರೀತಿ ಆ ಸೌಂದರ್ಯವನ್ನ ಧಿಕ್ಕರಿಸೋ ರೀತಿಯಲ್ಲಿ ಈ ಕವಿತೆ ಇದೆ ಅನ್ನೋ ನನ್ನ ಅನಿಸಿಕೆ ಮೇಡಮ್. ಅಂದ್ರೆ ಇಲ್ಲಿ ಇವ್ರು ನನ್ಗೆ ಅನ್ಸಿದ್ದು ಏನಂದ್ರೆ, ಈ ತರದ ಒಂದು ನಿರೀಕ್ಷೆ ಇದೆಯಲ್ಲ, ಸೌಂದರ್ಯದ ಕುರಿತಾದ ನಿರೀಕ್ಷೆ ಇದೆಯಲ್ಲ, ಅದನ್ನ ಹೆಣ್ಮಕ್ಳು ಒಪ್ಕೊಂಡಿರ್ಬೋದು, ಗಂಡು ಮಕ್ಕಳು ಒಪ್ಕೊಂಡಿರ್ಬೋದು, ಸಮಾಜ ಒಪ್ಕೊಂಡಿರ್ಬೋದು. ಹಾಗಾಗಿ ಚಾಟಿ ಏಟು ಅನ್ನೋದಕ್ಕಿಂತ ಇದು ನೋಡ್ಕೊಳ್ಳೋ ಅಂಥದ್ದು ಅವಲೋಕನ. ಅಂದ್ರೆ ಈ ರೀತಿಯಾಗಿ ನೋಡ್ತಾ ಇರುವ ಸಂದರ್ಭದಲ್ಲಿ ದಯವಿಟ್ಟು ಕೇರಿಂಗ್ ಯಾರೋ ಮಾಡ್ತಿದ್ರೆ ದಯವಿಟ್ಟು ಅದನ್ನ ನಿಲ್ಸಿ. ತುಂಬಾ ಅಶೋಕ್ ಅವ್ರೆ ಅದನ್ನ ಯಾಕೆ ಇದ್ ಮಾಡ್ತೀರಾ? ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡಿ ದಯವಿಟ್ಟು. ಅಶೋಕ್ ಕೋರೆ ಅವರೇ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಸ್ಕ್ರೀನ್ ಶೇರಿಂದ ಹೊರಗೆ ಬನ್ನಿ ಪ್ಲೀಸ್. ಅಂತ ನನ್ಗೆ ಅನ್ಸುತ್ತೆ. ಗಂಡಿನ ಸಮಸ್ಯೆ ಅದ್ ಹಾಗೆ ಹೀಗೆ ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ನಾವು ನಮ್ಮ ಗ್ರಹಿಕೆಯನ್ನ ರೂಪಿಸಿಕೊಂಡಿರುವ ಕ್ರಮದಲ್ಲೇ ಸಮಸ್ಯೆ ಇದೆ. ಸೊ ಹಾಗಾಗಿ ಈ ಸಂಕೇತಗಳಿದಾವಲ್ಲ, ಸಂಕೇತಗಳನ್ನ ನಾವು ಯಾಕೆ ಸೃಷ್ಟಿ ಮಾಡ್ಕೋತೀವಿ, ಹೇಗೆ ರೂಪಿಸ್ಕೊಳ್ತೀವಿ, ಅದ್ರ ಮೂಲಕ ನಾವು ಯಾವ ರಾಜಕಾರಣ ಮಾಡ್ತೀವಿ. ಹೆಣ್ಣು ಕಾರಣದಲ್ಲಿ ಹಸು ಯಾವ್ದ್ರ ಸಂಕೇತ ಆಗಿದೆ, ನಾವು ಯಾವ್ದ್ರ ಮೂಲಕ ಹೇಳಕ್ ಹೊರಟಿದೀವಿ. ಸೊ ಹಲವು ನೆಲೆಯಲ್ಲಿ ಈ ಒಂದು ಬರೀ ಗಂಡು ಹೆಣ್ಣು ಅಥವಾ ಹೆಣ್ಣಿನ ಬಗ್ಗೆ ನಿರೀಕ್ಷೆ ಇಷ್ಟಕ್ಕೆ ಮಾತ್ರ ಈ ಪದ್ಯ ಸೀಮಿತ ಆಗಲ್ಲ. ಇದು ಒಂದು ಇಡೀ ಇವತ್ತಿನ ಪ್ರಸಕ್ತ ರಾಜಕಾರಣದ ಮೇಲೆ ಮಾಡಿರೋ ಕಮೆಂಟ್ ಅಂತ ಅನ್ಸುತ್ತೆ ನನಗೆ. ಹಲೋ, ಇನ್ನು ಇಲ್ಲಿ ಇನ್ಬಾಕ್ಸ್ ನಲ್ಲಿ ಇನ್ನೂ 2 ಪ್ರಶ್ನೆಗಳಿದ್ದಾವೆ ಮೇಡಮ್. ಸರ್ ಹೇಳ್ತೀರಾ ಸರ್? ಹೆಣ್ಣು ಮತ್ತೆ ಅದೇ ಲಕ್ಷಣಗಳುಳ್ಳ ಹಸು ಆಗುವುದರ ಬದಲಿಗೆ ಹೋರಿ ಆಗಲು ಬಯಸದಿರುವುದೇಕೆ? ಹಸುವಿಗೆ ಹೋರಿಯನ್ನು ಎದುರಿಸುವ ದೈಹಿಕ ತಾಕತ್ತು ಇರುವುದಿಲ್ಲವಲ್ಲ. ಹಾಗಾಗಿ ಈ ಕವಿತೆ ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಮತ್ತೇನೇನು ಹೇಳಲು ಹೊರಟಂತಿದೆ, ಅದರ ಬಗ್ಗೆ ಕೊಂಚ ವಿಶ್ಲೇಷಿಸಿ. ನನ್ಗೆ ಗೊತ್ತಿಲ್ಲ ಅವ್ರು ಏನ್ ಮನ್ಸಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಅಂತ. ಆದ್ರೆ ನಮ್ಮಲ್ಲಿ ಇದು ಸಂಕೇತಗಳಷ್ಟೇ. ಕವಿ ತನ್ನ ಒಂದು ತನ್ನ ಅನಿಸಿಕೆಯನ್ನ ಹೇಳೋದಿಕ್ಕೆ ಅದನ್ನ ಸರಿಯಾಗಿ ಕಮ್ಯುನಿಕೇಟ್ ಮಾಡಬಲ್ಲಂತ ಸಂಕೇತಗಳನ್ನ ರೂಪಿಸ್ಕೊಳ್ತಾನೆ ಅಥವಾ ರೂಪಿಸ್ಕೊಳ್ತಾಳೆ ಅನ್ನೋದು ನಮ್ಗೆಲ್ರಿಗೂ ತಿಳಿದಿರೋ ಸಂಗತಿ. ಹಾಗಾಗಿ ಮೇಡಮ್ ನನಗನ್ಸುವಂತದ್ದು ಈ ಪ್ರಶ್ನೆ ಅಷ್ಟು ಸಮರ್ಪಕವಲ್ಲ. ಯಾಕಂತ ಹೇಳಿದ್ರೆ ಇದು ಸ್ತ್ರೀತ್ವದ ಬಗ್ಗೆ ಯಾರೂ ಕೂಡ ಅಂಜಬೇಕಾಗಿಲ್ಲ. ಸ್ತ್ರೀತ್ವದ ಬಗ್ಗೆ ಯಾರೂ ಕೂಡ ಅವರು ಹೆಮ್ಮೆ ಪಡ್ಕೋಬೇಕು. ಆ ಗಟ್ಟಿ ನೆಲೆಯಲ್ಲಿ ನಿಂತ್ಕೊಂಡೇ ನಾವು ಮಾತನಾಡುವಾಗ ಹೋರಿ ಆಗುವಂಥದ್ದು ಅಥವಾ ಇನ್ನೊಂದು ಆ ರೀತಿಯ ಇಮೇಜಸ್ ಗಳಿಗೆ ಹೋಗುವ ಬದಲಾಗಿ ಅದೇ ಅವ್ರು ಏನ್ ಕಂಡ್ಕೊಂಡಿದಾರೋ ಅದು ಸರಿಯಾಗಿದೆ. ಆದ್ರೆ ದೊಡ್ಡ ವ್ಯಂಗ್ಯ ಏನಂತ ಹೇಳಿದ್ರೆ ಹಸುವೂ ಕೂಡ ಈ ಪ್ರಭುತ್ವದ ಒಂದು ಸಂಕೇತಗಳ, ಭಾಷೆಯ, ಸಂಸ್ಕೃತಿಯ ಒಂದು ಬಂಧನದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೂ ಸಾಧ್ಯ ಇಲ್ಲ ಆ ನೆಲೆಗಟ್ಟಿನಲ್ಲಿ. ಆದ್ರೆ ಕವಿತೆ ಅದನ್ನ ಒಂದು ಅದ್ರ ಕಡೆಗೆ ಒಂದು ಸಣ್ಣ ಒಂದು ಕಿಂಡಿಯನ್ನ ಅಥವಾ ಒಂದು ಸಣ್ಣ ಒಂದು ಆಶಯವನ್ನ ಆ ಕಡೆಗೆ ಬೀರಿದ್ರೆ ಇನ್ನೂ ಹೆಚ್ಚು ಶಕ್ತಿಯುತವಾಗ್ತಾ ಇತ್ತು ಅಂತ ನನ್ಗನ್ಸುವಂಥದ್ದು. ಖಂಡಿತ ಸರ್, ಖಂಡಿತ. ಅಂದ್ರೆ ನೀವ್ ಈಗಾಗ್ಲೇ ಹೇಳಿದಿರಿ, ಆದ್ರಿಂದ ನಾನು ಅದನ್ನ ಹೇಳಿದೆ. ಅಂದ್ರೆ ಹಸು ಮತ್ತೆ ಹೆಣ್ಣು ಎರಡನ್ನೂ ಕೂಡ ಸಮಕಾಲೀನ ಸಂದರ್ಭದಲ್ಲಿ ಹೇಗೆ ನೋಡ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಚರ್ಚೆ ಮಾಡ್ಬೇಕು ಅಂತ ಅನ್ಸುತ್ತೆ. ಮೇಡಮ್ ಇನ್ನೊಂದು ಪ್ರಶ್ನೆ ಇದೆ. ಮರಿಯಪ್ಪ ನಾಟಿಕರ್ ಅಂತ ಹೇಳಿ ಕೇಳಿದ್ದಾರೆ. ಹೇಳಿ.
ಜಾಗತೀಕರಣದ ಈ ಸಂದರ್ಭದಲ್ಲಿ ಹೆಣ್ಣು ವಸ್ತುವಾಗಿ ಕಾಮದ ಮುದ್ರೆಯಾಗಿ ನೋಡುವ ಈ ಕಾಲಘಟ್ಟದಲ್ಲಿ ಅವಳು ಹಸುವಾಗಬೇಕೆಂಬ ಬಯಕೆ ಇದೆಯಲ್ಲ, ಇದು ಅವಳ ಯಾವ ಮಟ್ಟಕ್ಕೆ ಯೋಚಿಸುತ್ತಿದ್ದಾಳೆ? ಇದು ಜಿಗುಪ್ಸೆಯೇ, ಸಹಜವೇ ಅಂತ ಕೇಳಿ. ಇದು ಒಂದು ಕ್ಷಣಕ್ಕೆ ಒಂದು ಡೆಸ್ಪರೇಟ್ ಆಗಿನೂ ಹೇಳಿರ್ಬೋದು, ಅಥವಾ ಒಂದು ವ್ಯಂಗ್ಯ ಇರ್ಬೋದು, ಒಂದು ಪ್ರತಿರೋಧ ಇರ್ಬೋದು. ನಾನು ಹೇಳಿದ ಹಾಗೆ ಅಂದ್ರೆ ನನ್ನನ್ನ ನಾನಾಗಿ ಇರಕ್ಕೆ ಆಗದೆ ಇದ್ದಾಗ ನನ್ನ ಮೇಲೆ ಆರೋಪಿಸಲಾದ ಇವೆಲ್ಲವೂ ಇದೆಯಲ್ಲ, ಇದನ್ನ ನನ್ಗೆ ಅದು ಅಡ್ಡಿ ಉಂಟು ಮಾಡುವ ಸಂಗತಿಗಳೇ. ಅದು ಜಾಗತೀಕರಣ ಆಗಿರ್ಬೋದು. ನನ್ಗೆ ಏನನ್ಸುತ್ತೆ ಅಂದ್ರೆ ಆ ಕಾಲದಲ್ಲಿ ಹಂಗಿತ್ತು, ಈ ಕಾಲದಲ್ಲಿ ಹಂಗಿತ್ತು ಅನ್ನೋದಕ್ಕಿಂತ ಯಾವ ಕಾಲದಲ್ಲೂ ಕೂಡ ಅಧಿಕಾರ ಅನ್ನೋದು ದಮನ ಮಾಡೋದಕ್ಕೆ ಕೆಲವು ಸಂಕೇತಗಳನ್ನ ರೂಪಿಸ್ಕೊಂಡಿರುತ್ತೆ, ಕೆಲವು ಮೌಲ್ಯಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಹೆಣ್ಣಿನನ್ನ ಜಾಗತೀಕರಣ ಯುಗದಲ್ಲಿ ಮಾತ್ರ ಒಂದು ಭೋಗದ ವಸ್ತುವಾಗಿ ನೋಡ್ತಾ ಇರೋದಲ್ಲ. ನಮ್ಮ ಹಳೆ ಕಾವ್ಯಗಳನ್ನ ನೋಡಿದ್ರೆ ಅಥವಾ ಹಿಂದಿನ ಕೆಲವು ಚಿತ್ರಣಗಳನ್ನ ನೋಡಿದ್ರೆ ಅದೇನಂತ ವಿಶೇಷವಾಗಿ ಏನು ಇಲ್ಲ. ಹಾಗಾಗಿ ಈ ಒಂದು ಏನು ಒಂದು ಹೇರಿಕೆ ಇದೆಯಲ್ಲ, ಅದರಿಂದ ಹೊರಗೆ ಬರೋದು ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಆದ್ರೆ ಇದನ್ನ ಹೊರಗೆ ಬರೋದಿಕ್ಕೆ ಇದ್ರ ಬದಲು ಹೀಗಿದ್ದಿದ್ರೆ ಚೆನ್ನಾಗಿತ್ತು ಅಂತ ಅವ್ರು ಹೇಳ್ತಿದಾರಲ್ವಾ, ಅದು ಆ ಕ್ಷಣಕ್ಕೆ ಅವ್ರಿಗೆ ಅನ್ಸಿದ್ದು. ಆದ್ರೆ ಹೆಣ್ಣಿನ ಬದಲು ಇದನ್ನ ಲಿಟ್ರಲ್ ಆಗಿ ಅರ್ಥ ಮಾಡ್ಕೊಂಡು ಹಸುವಿನ ಸ್ಥಾನಮಾನ ಹಸು ತರ ಆಗ್ಬೇಕು ಅನ್ನೋ ಅರ್ಥ ಅಲ್ಲ. ಅದನ್ನ ವಿಷ್ಣುಕುಮಾರ್ ಸರ್ ಹೇಳಿದ್ರಲ್ವಾ, ಏನಂದ್ರೆ ವಿಷ್ಣುಮೂರ್ತಿ ಸರ್, ಹಸು ಕೂಡ ಇವತ್ತಿನ ರಾಜಕಾರಣದಲ್ಲಿ ಅದು ಒಂದು ಸಂಕೇತವಾಗಿ ಬಳಕೆ ಆಗ್ತಾ ಇದೆ. ಅದನ್ನು ಕೂಡ ಒಂದು ಪ್ರಾಣಿ, ಈಗ ಹೇಗೆ ಹೆಣ್ಣು ಒಂದು ಅಸ್ತಿತ್ವವಾಗಿ ಅವಳಿಗೆ ಬದುಕಕ್ ಆಗ್ತಾ ಇಲ್ವೋ, ಹಾಗೆ ಹಸುವನ್ನು ಕೂಡ ಒಂದು ಸಹಜ ಪ್ರಾಣಿಯಾಗಿ ನಮ್ಗೆ ನೋಡಕ್ ಆಗ್ತಾ ಇಲ್ವಲ್ಲ. ಹಾಗಾಗಿ ಇದು ತುಂಬಾ ಒಂದು ಕಾಂಪ್ಲೆಕ್ಸ್ ಆಗಿರುವಂತ ಸಂಗತಿ. ಇನ್ನೊಂದು ಪ್ರಶ್ನೆ ಇದೆ ಮೇಡಮ್. ಹೆಣ್ಣಿನ ಬೇಟೆ ಮತ್ತು ಹಸುವಿನ ಆರಾಧನೆ ಎರಡರ ಪ್ಯಾರಲಲ್ ಮತ್ತು ಕಾಂಟ್ರಡಿಕ್ಷನರಿ ರಿಪ್ರೆಸೆಂಟೇಷನ್ ಈ ಕವನದ ಥೀಮ್ ಆಗಿದೆನಾ? ಹೆಣ್ಣಿನ ಬೇಟೆ ಮತ್ತು ಹಸುವಿನ ಆರಾಧನೆ ಹೆಣ್ಣಿನ ಬೇಟೆನಾ? ಹಾ ಮೇಡಮ್, ಹೆಣ್ಣಿನ ಬೇಟೆ ಮತ್ತು ಹಸುವಿನ ಆರಾಧನೆ ಎರಡು ಪ್ಯಾರಲಲ್ ಮತ್ತು ಕಾಂಟ್ರಡಿಕ್ಷನರಿ ರಿಪ್ರೆಸೆಂಟೇಷನ್ ಈ ಕವನದ ಥೀಮ್ ಆಗಿದೆನಾ ಅಂತ ಕೇಳಿದರು. ಹೇಳ್ಬಹುದು. ಹಾಗೆ ಎರಡನ್ನು ಜೊತೆಗಿಟ್ಟು ನೋಡಿದ್ದಾರೆ, ವೈರುಧ್ಯಗಳನ್ನು ಕೂಡ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನೊಂದು ಪ್ರಶ್ನೆ ಇದೆ ಮೇಡಮ್, ಶಾಂತಾ ಪಾಟೀಲ್ ಅಂತ ಹೇಳಿ ಕೇಳಿದ್ದಾರೆ. ಹೆಣ್ಣು ಇಲ್ಲಿ ಐಹಿಕ ಬಂಧ ಮುಕ್ತೆ ಬಯಸುತ್ತಿದ್ದಾಳೋ ಅಥವಾ ಪ್ರತಿಭಟನೆಯ ತನ್ನ ಸೌಂದರ್ಯವನ್ನು ಹೀಯಾಡಿಸುತ್ತಾ ತನ್ನ ದಂಡಿಸಿಕೊಳ್ಳಲು ಬಯಸುತ್ತಿದ್ದಾಳು? ಇಲ್ಲಿ ಹೆಣ್ಣು ಬಿಡುಗಡೆ ಬಯಸ್ತಾ ಇದ್ದಾಳೆ ಅಂತ ಹೇಳ್ಬೋದು ನಾವು. ಐಹಿಕ ಅಥವಾ ದಂಡನೆ, ಪ್ರತಿರೋಧ ಗೊತ್ತಿಲ್ಲ ನನ್ಗೆ, ಅಂದ್ರೆ ಆ ಪದಗಳನ್ನ ಯಾವ ಅರ್ಥದಲ್ಲಿ ಬಳಸಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಬಿಡುಗಡೆಯನ್ನ ಬಯಸ್ತಾ ಇದ್ದಾಳೆ ಅಂತ ನಾವು ಹೇಳ್ಬೋದು. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಮೇಡಮ್, ಜಗ್ಗು ಅಂತ ಹೇಳಿ ಕೇಳಿದ್ದಾರೆ. ವಿಚಿತ್ರವೆಂದರೆ ಅವಳು ಎಲ್ಲ ಬದಲಾವಣೆಗಾಗಿ ಕೇಳಿಕೊಡುವುದು ಪ್ರಭು, ಅಂದರೆ ಗಂಡಿನಲ್ಲಿ. ಇದು ಹೆಣ್ಣಿನ ಅಸಹಾಯಕತೆಯೋ ಗಂಡಿನ ಪ್ರಾಬಲ್ಯವೋ? ಹೌದು, ಖಂಡಿತ ಇದನ್ನ ನಾನು ಎತ್ತಬೇಕಂತ ಅನ್ಕೊಂಡೆ. ಏನಂದ್ರೆ ನಮ್ಮ ಒಂದು ಸತಿ ಕಾವ್ಯ ಕಮ್ಮಟ ಆದಾಗ ಕೆ.ವಿ. ನಾರಾಯಣ ಸ್ವಾಮಿ ಅವರು ಕೂಡ ಇದು ಪ್ರಶ್ನೆ ಒಂದ್ಸತಿ ಎತ್ತಿದ್ರು. ಏನಂದ್ರೆ ಈ ಕವಿತೆಗಳಲ್ಲಿ ಎದುರುಗಡೆ ಯಾರೋ ಇದ್ದಾರೆ ಅಂತ ಅಂದ್ಕೊಂಡು ಅವರಿಗೆ ಒಪ್ಪಿಸುವ ತರದಲ್ಲಿ ಯಾಕೆ ಕವಿತೆ ಇರುತ್ತೆ ಅಥವಾ ಕೇಳ್ಕೊಳ್ಳುವ ತರದಲ್ಲಿ ಯಾಕೆ ಇರುತ್ತೆ ಅಂತ. ಆದ್ರೆ ಅದು ಹೌದು, ಅದೊಂದು ನಮ್ಮ ಚಿಂತನೆಯಲ್ಲೇ ಏನೋ ಈ ತರದ ಒಂದು ಏನೋ ಯಾರೋ ನಮ್ಮನ್ನ ಹೆಂಗೋ ನೋಡ್ತಿದ್ದಾರೆ, ನಾವು ಅವ್ರಿಗೆ ಹೇಳ್ಬೇಕು ಹಿಂಗಲ್ಲ ಅಂತ ಅನ್ನೋದಕ್ಕೆ ನಾವು ಹೊರಟಿದೀವಿ ಅನ್ನೋ ತರದ ಒಂದು ಟೋನ್ ಇರಬಹುದು ಅದು. ಆದ್ರೆ ಇದರ ಆಚೆಗೆ ನನಗೆ ಯಾರಿಗಾದ್ರೂ ಒಪ್ಪಿಸುವ ಅಗತ್ಯ ಇಲ್ಲ, ನಾನು ಹೀಗಿದ್ದೀನಿ ಅಂತ ಹೇಳಿ ಎಸರ್ಟ್ ಮಾಡ್ಕೊಳ್ಳೋ ಬಗೆಯಲ್ಲಿ ನಾವು ಬರೆಯೋದಿಕ್ಕೆ ಯಾಕೆ ಹೋಗ್ತಾ ಇಲ್ಲ, ಯಾಕೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅನ್ನೋದು ಕೂಡ ತುಂಬಾ ಚರ್ಚೆ ಮಾಡ್ಬೇಕಾಗಿರೋ ಸಂಗತಿ. ಆದ್ರೆ ಇಲ್ಲಿ ನೋಡಿದ್ರೆ ಪ್ರಭು ಅಂತ ಯಾಕೆ ಕವಿ ಬಳಸಿರಬಹುದು ಅಂತ ಅಂದ್ರೆ, ಒಂದು ಅಧಿಕಾರ ಕೇಂದ್ರ ಅನ್ನೋದು ಈ ಪಾಲಿಟಿಕ್ಸ್ ಮಾಡ್ತಾ ಇರೋದು ಹೆಣ್ಣಿನ ವಿಚಾರದಲ್ಲಿ ಮತ್ತೆ ಹಸುವಿನ ವಿಚಾರದಲ್ಲಿ ಈ ತರದ ಒಂದು ರಾಜಕಾರಣ ಮಾಡ್ತಾ ಇರೋದು ಅಧಿಕಾರ ಕೇಂದ್ರ. ಸೊ ಇಲ್ಲಿ ಪ್ರಭು ಅಂತ ಅನ್ನೋದು ಆ ಹೆಜಮಾನಿಯನ್ನ ಹೇಳುವಂತ ಒಂದು ಪದ. ಇದು ಅನೇಕ ಪದ್ಯಗಳಿಗೆ ಬಾನು ಮುಷ್ತಾಕ್ ಅವ್ರದ್ದು ಕೂಡ ಪ್ರಭು ನೀನು ಹೆಣ್ಣಾಗುವಂತನೋ ಆ ತರದ ಪದ್ಯಗಳು ತುಂಬಾ ಜನ ಬರೆದಿದ್ದಾರೆ. ಯಾಕಂದ್ರೆ ಹೆಣ್ಣಿನ ನೆಲೆಯ ಸಂಕಟಗಳು ನಿನಗೆ ಅರ್ಥವಾಗದೆ ಇರೋದಿಕ್ಕಲ್ವಾ ಈ ತರ ಎಲ್ಲ ಆಗ್ತಿರೋದು. ಹಾಗಾಗಿ ನೀನು ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನುವ ಒಂದು ಆಗ್ರಹ, ಒಂದು ಬೇಡಿಕೆ, ಅದು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ತುಂಬಾ ನಿಜವಾದದ್ದು ನೀವು ಕೇಳೋ ಪ್ರಶ್ನೆ, ತುಂಬಾ ಜೆನ್ಯೂನ್ ಆಗಿರೋ ಪ್ರಶ್ನೆ.
ಇದುವರೆಗೂ ಅನೇಕ ಪ್ರಶ್ನೆಗಳು ಮತ್ತು ಅದಕ್ಕೆ ಸೂಕ್ತವಾಗಿರುವಂತ ಚರ್ಚೆಯನ್ನ ಮುಂದಿಟ್ಟಿದ್ದೀರಿ ಮೇಡಮ್. ಇಲ್ಲಿಗೆ ಭಾರತೀ ದೇವಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು ಕಾವ್ಯ ಕರ್ನಾಟಕ ಕಾರ್ಯಕ್ರಮ ಆಯೋಜಿಸುತ್ತಿರುವ ಭಂಡಾರ ಪ್ರಕಾಶನ್ ಮಸ್ಕಿ ಇವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಸಂಚಾಲಕರಾಗಿರುವ ಪ್ರೊಫೆಸರ್ ಬಸವರಾಜ್ ಕೋಡ್ಗುಂಟಿ, ಸಂಯೋಜಕರಾಗಿರುವ ಬಾಬುರಾಯ್ ದ್ವರೆ ಅವರಿಗೂ ಮತ್ತು ಮಧು ಬಿರಾದರ್ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.